ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನ್ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ದೇವಂಗೆ ಶರಗೊಟ್ಟಿ ಬೇಡುವೆ ದೇವಂಗೆ ಶರಗೊಟ್ಟಿ ಬೇಡುವೆ ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡುವೆ ಹಾಡಿದೊಡೆಯನ್ ಬೇಡಿದೊಡೆಯನ್ ಒಡೆಯನ್ ಗೊಡಲ ತೋರಿ ಒಡೆಯನ್ ಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯನ್ ಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ದೇವಂಗೆ ಶರಗೊಟ್ಟಿ ಬೇಡುವೆ ದೇವಂಗೆ ಶರಗೊಟ್ಟಿ ಬೇಡುವೆ ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡು ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡುವೆ ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡುವೆ ಹಾಡಿದೊಡೆಯನ್ ಬೇಡಿದೊಡೆಯನ್ ಹಾಡುವೆ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಬಸವ 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 ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗತೋದ್ಧಾರಕ ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗದೋದಾರಕ ಬಸವಣ್ಣ
ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರುತಿ ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರುತಿ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ. ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ. ಬಸವ ರಾಜೇಂದ್ರನೇ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂ ಶಿವ ಓಂ ಶಿವ 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 ಸಾಂ ಶಿವ. ಬಸವ 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 ಬಸವ. ಮಾಡಿದೆನೆಂಬುದು ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಏಡಿಸಿ ಕಾಡಿತು ಶಿವನ ಡಂಗುರ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ. ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ. ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ
ಮನದಲ್ಲಿ ಹೊಳೆದರೆ ಹಿಡಿಸಿ ಕಾಡಿತು ಶಿವನ ಡಂಗುರ ಹಿಡಿಸಿ ಕಾಡಿತು ಶಿವನ ಡಂಗುರ. ಮನದಲ್ಲಿ ಹೊಳೆಯದಿದ್ದರೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ನೀಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಬೇಡಿದ್ದ ನೀವ ನಮ್ಮ ಬೇಡಿದ್ದ ನೀವ ನಮ್ಮ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಮಾಡಿದೆನೆಂಬುದು ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಹಿಡಿಸಿ ಕಾಡಿತು ಶಿವನ ಡಂಗುರ ಹಿಡಿಸಿ ಕಾಡಿತು ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ 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 ಡಂಗುರ. ಜಯ ಮಂಗಲಂ ಜಯ ನಮಃ ಪರಾಪದೇ ಶಿವ ಹರ ಹರ ಮಹಾದೇವ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ, ಗುಡ್ಡದ ಬಸವರಾಜೇಂದ್ರ ಮಹಾಸ್ವಾಮಿ ಮಹಾರಾಜ್ ಕಿ. ಜಯ ಮಂಗಲಂ ಜಯ ನಮಃ ಪರಾಪದೇ ಶಿವ ಹರ ಹರ ಮಹಾದೇವ. ಕಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತಿ ಭಕ್ತಿ ಭಿಕ್ಷೆಯ ನೀಡಿ ಸಲಹೆನ್ನನು. ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾಗಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವಮೆತ್ತೆ ಬಸವಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಈ ಪವಿತ್ರ ಕ್ಷೇತ್ರದ ಅಧಿಪತಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳವರನ್ನು ಸ್ಮರಣೆ ಮಾಡಿ ಈ ಶ್ರೀಪೀಠದ ಅಧಿಪತಿಗಳು, ತಪಸ್ವಿಗಳು, ಲಿಂಗ ಪೂಜಾ ನಿಷ್ಠರು, ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಅಡಿದಾವರಗಳಲ್ಲಿ ನತಮಸ್ತಕನಾಗಿ
ಪರಮಪೂಜ್ಯ ಅಮ್ಮಿನಗಡದ ಶಂಕರರಾಜೇಂದ್ರ ಮಹಾಸ್ವಾಮಿಗಳವರ ಶ್ರೀಪಾದಗಳಲ್ಲಿ, ಶಿವಪುರದ ಪೂಜ್ಯರ ಶ್ರೀಪಾದಗಳಲ್ಲಿ ನತಮಸ್ತಕನಾಗಿ, ಶಿವಬಸವ ಮಹಾಸ್ವಾಮಿಗಳವರ ಷಷ್ಠಬ್ದಿ ಪೂರ್ತಿ ಸಮಾರಂಭದ ನಿಮಿತ್ತವಾಗಿ ಬಸವ ಪುರಾಣ ನಿನ್ನೆನೇ ಪ್ರಾರಂಭ ಆಯಿತು. ಇವತ್ತು 2ನೇ ದಿವಸ. ನಮ್ಮೊಂದಿಗೆ ಸಂಗೀತ ಸೇವೆಯನ್ನು ಮಾಡ್ತಾ ಇರತಕ್ಕಂಥವರು ನಾಡಿನ ಪ್ರಸಿದ್ಧ ಸಂಗೀತ ಕಲಾವಿದರು. ಇವರನ್ನು ನೀವು ಟಿ ವಿಯಲ್ಲಿ ನೋಡಿರಬಹುದು, ಆಕಾಶವಾಣಿಯಲ್ಲಿ ಇವರ ಹೆಸರನ್ನು ಕೇಳಿರಬಹುದು. ಬಹಳ ದೊಡ್ಡ ಕಲಾವಿದರು ಇಂಥ ಒಂದು ಸಣ್ಣ ಊರಿಗೆ ಬಂದು ಸೇವೆಯನ್ನು ಮಾಡಕತ್ತಾರ. ಎಷ್ಟು ಚಂದ ಹಾಡ್ತಾರ. ಅವರು ಹಾಡ್ತಾ ಇದ್ರ, ಇವರು ತಬಲಾ ನುಡಿಸ್ತಾ ಇದ್ರ, ಕೈಲಾಸದೊಳಗೆ ಸಾಕ್ಷಾತ್ ಪರಮಾತ್ಮನೇ ಕುಣಿಬೇಕು, ಆನಂದ ಪಡಬೇಕು. ಅಂಥದ್ರೊಳಗೆ ನೀವು ಗದ್ದಲ ಮಾಡ್ಕೊಂತ ಕೇಳಾಕತ್ತೀರಿ. ಅಂತಹ ನಮ್ಮ ಶರಣಕುಮಾರ್ ಅವರಲ್ಲಿ, ನಮ್ಮ ಯಲ್ಲಪ್ಪ ಅವರಲ್ಲಿ ಶರಣೆಂದು ಇವತ್ತು ವಿಶೇಷವಾಗಿ ಈ ಬಸವ ಪುರಾಣಕ್ಕೆ ನಮ್ಮ ಹಿರೇಬೇವನೂರಿನ ತಾಯಂದರು, ಶರಣರು ಎಷ್ಟು ಭಕ್ತಿಯಿಂದ, ಎಷ್ಟು ಪ್ರೀತಿಯಿಂದ ನೋಡ್ರಿ, ಎಷ್ಟು ಚಂದ ಆ ಬಸವ ಬುತ್ತಿಯನ್ನು ತಂದಾರ. ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಪ್ರಸಾದ ತಂದಾರ. ಬಸವ ಪುರಾಣ ಹಾಗೆ ಕೇಳಬಾರ್ದು. ಬಸವಣ್ಣ ದಾಸೋಹ ಪ್ರೇಮಿ. ಒಬ್ರಲ್ಲ ಇಬ್ರಲ್ಲ, ಒಂದು ದಿವಸಕ್ಕೆ 196,000 ಮಂದಿಗೆ 196,000 ಜಂಗಮರಿಗೆ ನಿತ್ಯವೂ ಕೂಡ ಆತ ಪ್ರಸಾದ ಮಾಡಿಸ್ತಿದ್ದ. ಪುರಾಣ ಕೇಳಕ್ಕೆ ಬಂದವರಿಗೆ ನಾವು ಅವರು ಜಂಗಮರು ಅಂತ ತಿಳ್ಕೊಂಡು ಪ್ರಸಾದ ಮಾಡಿಸೋನು ಅಂತ ಇಷ್ಟೊಂದು ಬಸವ ಬುತ್ತಿಯನ್ನು ತಂದಿದ್ದಾರಲ್ಲ, ಆ ನಮ್ಮ ಹಿರೇಬೇವನೂರಿನ ಗುರು ಹಿರಿಯರಿಗೂ, ಶರಣರಿಗೂ, ತಾಯಂದಿರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಗೌರವಿಸಿ. ಬಸವ ಪುರಾಣವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಖೇಡಗಿ, ಹಿರೇಬೇವನೂರು, ಸುತ್ತಮುತ್ತಲ ಗ್ರಾಮಗಳ ಎಲ್ಲ ಸದ್ಭಕ್ತರೇ, ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ. ಚಪ್ಪಾಳೆ ಬಾರಿಸಬಾರ್ದು. ನಮಸ್ಕರಿ ಅಂತಂದ್ರೆ ನೀವು ಚಪ್ಪಾಳೆ ಬಾರಿಸ್ತೀರೇನು? ಈ ಕಡೆ ಏನ್ರಿ ಪದ್ಧತಿ ಐತೇನೋ? ಮತ್ತು ಖೇಡಗಿ ನಮಸ್ಕರಿ ಅಂದ ಕೂಡಲೇ ಚಪ್ಪಾಳೆ ಬಾರಿಸ್ಬಿಡೋದು. ನಮಸ್ಕಾರ ಅಂದ ಕೂಡಲೇ ಮತ್ತೇನಂತೀರ ನೀವು? ನಮಸ್ಕಾರ ಅಂತೀರೇನಿಲ್ಲ? ನಾವು ಶರಣು ಶರಣಾರ್ಥಿ ಅಂದಾಗ ನೀವೇನು ಅನ್ಬೇಕು? ಈ ಸಲ ತಾಯಂದ್ರನ್ರು ನೋಡೋಣ ಹೆಂಗಂತೀರಿ. ಶರಣು ಶರಣಾರ್ಥಿ. ಕಸುವಿಲ್ಲ, ಇನ್ನೂ ಚಳಿ ಬಿಟ್ಟಿಲ್ಲ, ಇನ್ನು ತಾಸಿಗೆ ಬಿಡ್ತೈತಿ ಅದು. ಶರಣು ಶರಣಾರ್ಥಿ ಆತು. ಇನ್ನು ನಮ್ಮ ಶರಣರು ಹೆಂಗಂತಾರೆ ಕೇಳೋಣ. ಎಲ್ಲ ನಮ್ಮ ಶರಣರಿಗೆ ಶರಣು ಶರಣಾರ್ಥಿ. ಜೋರದಾರಪ್ಪ ಇಬ್ರು ಕೂಡ ಏನ್ರ ನೋಡ. ಶರಣು ಶರಣಾರ್ಥಿ. ಕಡೆಗಿಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೆ. ಕಡೆಗೀಲು ಬಂಡಿಗೆ ಆಧಾರ. ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಶರಣರ ನುಡಿಗಡಣವೇ ಕಡಗೀಲು ಕಾಣ ರಾಮನಾಥ. ಬಹಳ ಪುಣ್ಯವಂತರವ ನೀವೆಲ್ಲ. ಹೆಂಗ ಪುಣ್ಯವಂತರು ಹೇಳ್ರಿ? ಕೇಳಾಕ ಬಂದಿರಿ. ಮನುಷ್ಯ ತವ ಜೀವಮಾನದೊಳಗ
ಕೆಲವೊಂದು ಕ್ರಿಯೆಗಳನ್ನು ಮಾಡ್ತಾನ. ಕಿವಿಯಿಂದ ಕೇಳೋದು, ಕಣ್ಣಿನಿಂದ ನೋಡೋದು, ನಾಲಿಗೆಯಿಂದ ರುಚಿಸೋದು, ಕೈಗಳಿಂದ ಕರ್ಮಗಳನ್ನು ಕಾರ್ಯಗಳನ್ನು ಮಾಡೋದು, ಕಾಲುಗಳಿಂದ ನಡೆಯೋದು. ಒಳ್ಳೆಯದು ನೋಡಿದ್ರೆ ಪುಣ್ಯ, ಕೆಟ್ಟದ್ದು ನೋಡಿದ್ರೆ ಪಾಪ. ಒಳ್ಳೆಯದು ಕೇಳಿದ್ರೆ ಪುಣ್ಯ, ಕೆಟ್ಟದ್ದು ಕೇಳಿದ್ರೆ ಪಾಪ. ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ ಪುಣ್ಯ, ಕೆಟ್ಟ ಕಾರ್ಯಗಳನ್ನು ಮಾಡಿದ್ರೆ ಪಾಪ. ಪವಿತ್ರ ಕ್ಷೇತ್ರಗಳ ಕಡೆಗೆ ಹೋದ್ರೆ ಪುಣ್ಯ, ಹೋಗಬಾರದ ಕಡೆಗೆ ಹೋದ್ರೆ ಪಾಪ. ನೀವು ಕೇಳಾಕ ಬಂದೀರಿ, ಕೇಳೋದೇನು ಹೊಸದಲ್ಲ. ಯಾಕೆ ಮನ್ಯಾಗ ಕೇಳೋದಿಲ್ಲೇನು? ಗಂಡು ಬೈಯೋದು ಕೇಳಿರ್ತೀರಿ, ಹೆಂಡತಿ ಬೈಯೋದು ಕೇಳಿರ್ತೀರಿ, ಸೊಸಿ ಬೈಯೋದು ಕೇಳಿರ್ತೀರಿ, ಅತ್ತೆ ಮಾವ ಬೈಯೋದು ಕೇಳಿರ್ತೀರಿ, ನೆರೆಮನೆಯವರು ಹಂಗ ಹಿಂಗ ಮಾತಾಡಿದ್ದು ಕೇಳಿರ್ತೀರಿ. ಯಾವುದನ್ನ ಕೇಳಿದ್ರೆ ನಿಮ್ಮ ಜನ್ಮ ಪಾವನ ಆಗ್ತದ, ಯಾವುದನ್ನ ಕೇಳಿದ್ರೆ ಜನ್ಮ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಗುಡ್ಡದಷ್ಟು ಪಾಪ ಸುಟ್ಟು ಬೂದಿ ಆಗ್ತದ, ಅದು ಯಾವುದು ಅಂತಂದ್ರೆ ಬಸವ ಪುರಾಣ. ಅಂಥ ಬಸವ ಪುರಾಣ ಕೇಳಾಕ ನೀವು ಬಂದೀರಿ. ಯಾಕೆ ಮಾಡ್ರು ನಮ್ಮ ಹಿರಿಯದು ಕೇಳೋ ಪದ್ಧತಿ. ಶ್ರುತಂ ಹರತಿ ಪಾಪಾನಿ. ಪಾಪ ಯಾವುದರಿಂದ ಸುಡ್ತದ ಅಂತಂದ್ರೆ ಕೇಳೋದ್ರಿಂದ ಸುಡ್ತದ ಅಂತಾರು. ಶ್ರುತಂ ಹರತಿ ಪಾಪಾನಿ. ಹೆಂಗಪ್ಪ ಇದು? ಏನು ಕೇಳಿದ್ರೆ ನಮ್ಮ ಪಾಪ ಬೂದಿ ಆಗ್ತದ, ಅಂಥದ್ದನ್ನು ನೀವು ಕೇಳಾಕ ಬಂದೀರಿ. ನೋಡ್ರಿ, ನಮ್ಮ ಶರಣರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದ ಮಾಂಬುದೆ, ಕಡೆಗೀಲು ಬಂಡಿಗೆ ಆಧಾರ. ಹೆಚ್ಚು ಕಡಿಮೆ ನಾವೆಲ್ಲರೂ ರೈತರು. ಒಕ್ಕಲುತನ ನಮಗೆ ಅತ್ಯಂತ ಪ್ರೀತಿಯ ಉದ್ಯೋಗ, ನಮ್ಮ ಪ್ರೀತಿಯ ಕಾಯಕ. ಖ್ಯಾಡ್ಗಿ ಅಂತ ಊರಾಗ ಬಹಳ ದೊಡ್ಡ ಸಾಹುಕಾರ, ಬಹಳ ದೊಡ್ಡ ಶ್ರೀಮಂತ. ಒಕ್ಕಲತನ ಅಂತಂದ್ರೆ ಬಹಳ ಪ್ರೀತಿ, ಸಾಕಷ್ಟು ಹೊಲ, ಅಂತಸ್ತಿನ ಮನೆ, ಮೈ ತುಂಬ ಬಂಗಾರ, ಜರದ ಆ ರೇಷ್ಮೆಯ ರುಮಾಲ. ನೋಡಬೇಕು ಆ ಸಾಹುಕಾರನ ವೈಭವ. ವಿಚಾರ ಮಾಡ್ದ, ನಾನು ಒಂದು ಎತ್ತಿನ ಗಾಡಿ ಮಾಡಿಸ್ಬೇಕು. ಸುತ್ತ 10 ಹಳ್ಳ್ಯಾಗ ಅಂಥ ಎತ್ತಿನ ಗಾಡಿ ಯಾರ್ದು ಇರಬಾರ್ದು. ಸಾಗವಾನಿ ಕಟ್ಟಿಗೆಯೊಳಗ ಮಾಡಿಸದ 1 ಲಕ್ಷ ರೂಪಾಯಿ ಖರ್ಚಾತು ಎತ್ತಿನ ಗಾಡಿಗೆ. ಮತ್ತು ಗಾಡಿಗೆ ತಕ್ಕ ಎತ್ತುಕೊಳ್ಬೇಕಲ್ಲ, 2 ಲಕ್ಷ ರೂಪಾಯಿ ಕೊಟ್ಟು ಎತ್ತುಗಳು ತಂದ. ಎಳ್ಳಮಾಸಿ ಬಂತು. ಸಾವುಕಾರ ವಿಚಾರ ಮಾಡ್ದ, ಹೊಸ ಗಾಡ್ಯಾಗ ಹೊಸ ಎತ್ತುಗಳನ್ನ ಕಟ್ಟಿಕೊಂಡು ಎಲ್ಲ ಅಡಿಗೆಯನ್ನ ಅದರೊಳಗೆ ತುಂಬಿ, ನಾನು ಸಾವುಕಾರ್ತಿ ಮಕ್ಕಳು ಎಲ್ಲರೂ ಕೂಡಿ ಊರಾಗಿನ ಆ ರಾಜ ಬೀದಿಯೊಳಗ ಹೊರಟ್ರ ಎಲ್ಲರೂ ನಮಗ ನೋಡಬೇಕು. ಎಂಥ ಗಾಡಿ ಇದು, ಎಂಥ ಎತ್ತುಗಳಿದು ಅಂತ ಎಲ್ಲರೂ ನಮ್ಮ ಗುಣಗಾನನ ಮಾಡಬೇಕು. ಹಂಗ ವೈಭವದಿಂದ ಹೋಗಬೇಕು ಅಂತ ತಿಳ್ಕೊಂಡು ಮನ್ಯಾಗ ಆಳು ಕಾಳು ಆ ಹೆಂಡತಿಗೆ ಹೇಳಿ ಏನೆಲ್ಲ ಅಡಿಗೆ ಮಾಡಿಸ್ದ.
ಜಯ ನಮ ಪರಾಪತೆ ಶಿವ ಹರ ಹರ ಮಹಾದೇವ. ಮಾಡಿದ ಅಡಗೆಯನ್ನೆಲ್ಲ ಬಂಡಿಯೊಳಗ ತುಂಬದ, ತಾನು ಕುಂತ, ಸಾವುಕಾರತಿನಿ ಕುಂತಳು, ಮಕ್ಕಳು ಕುಂತರು. ಊರಿನ ಪ್ರಮುಖ ಬೀದಿಯೊಳಗ ವೈಭವದಿಂದ ಹೋಗಬೇಕು ಅಂತ ತಿಳ್ಕೊಂಡು ಹೆಗಲಿಗೆ ಬಾರ್ಕೋಲ ಹಾಕೊಂಡು ಆ ಬಾರ್ಕೋಲ್ ತಗೊಂಡು ಎರಡು ಆ ಎತ್ತುಗಳ ಡಬ್ಬದ ಮೇಲೆ ಹಿಂಗ ಆಡಿಸಿ ಹಲೆ ಅಂತ ತಿಳ್ಕೊಂಡು ಹಿಂಗ ನಡೆದ. ಹೇಳ್ತೀನಿ, 2,00,000 ಕಿಮ್ಮತ್ತಿನ ಎತ್ತುಗಳು, ಅಗ್ದಿ ದಷ್ಟಪುಷ್ಟವಾಗಿರ್ತಕ್ಕಂಥ ಆ ವಯಸ್ಸಿನ ಎತ್ತುಗಳು ಟಣ್ಣಂತ ಹಂಗ ಜಿಗಿದು ಹಿಂಗ ಓಡಾಕತ್ತು ಬಂಡಿಯನ್ನ ಹೊತ್ಕೊಂಡು. ಊರು ಜನ ಎಲ್ಲ ನೋಡ್ರಿ ಸಾವುಕಾರನ ಚಕ್ಕಡಿ ನೋಡ್ರಿ, ಎತ್ತಿನ ಗಾಡಿ ನೋಡ್ರಿ, ಏನು ವೈಭವ ಅಂತ ತಿಳ್ಕೊಂಡು 100 ಮಂದಿ ನಿಂತು ನೋಡಾಕತ್ತಿದ್ರು. ಒಮ್ಮ ಆ ಎತ್ತಿನ ಗಾಡಿ ಮುರ್ಕೊಂಡು ಬಿದ್ದು ಬಿಡು. ಸಾವುಕಾರ ಬಿದ್ದ, ಸಾವುಕಾರತಿ ಬಿದ್ದಳು, ಮಕ್ಕಳು ಬಿದ್ದು, ಮಾಡಿರ್ತಕ್ಕಂಥ ಅಡಿಗೆ ಎಲ್ಲ ಮಣ್ಣು ಪಾಲಾತು. ಯಾಕೆ ಬಿತ್ತು ಚಕ್ಕಡಿ? ಹೊಸ ಚಕ್ಕಡಿ, ₹1,00,000 ಕಿಮ್ಮತ್ತಿನ ಎತ್ತುಗಳು ಎಲ್ಲ ಚಲೋನ ಇತ್ತು, ಬಹಳ ಅದ್ಭುತವಾಗಿತ್ತು ಚಕ್ಕಡಿ ಎಲ್ಲ, ಎತ್ತುಗಳು ಬಹಳ ಅದ್ಭುತವಾಗಿದ್ದು. ಏನೆಲ್ಲ ಮಾಡಿಸಿ ಒಂದೇ ಒಂದು ಮರೆತಿದ್ದ ಆ ಸಾಹುಕಾರ. ಏನು ಅಂತಂದ್ರೆ, ಏನು ಎತ್ತಿನ ಗಾಡಿ ಇತ್ತಲ್ಲ, ಗಾಲಿ ಇದ್ವಲ್ಲ, ಚಕ್ರ ಅಂತೀರ ಏನಂತೀರಿ, ಕೀಲ್ ಹಾಕೋದು ಮರ್ತಿದ್ದ ನೋಡ್ರಿ. ಕೀಲ್ ಅಂದ್ರೆ ಗೊತ್ತಾಗ್ತದಲ್ಲ, ಗಾಡಿಗೆ ಆ ಏನು ಚಕ್ರ ಇರ್ತಾವಲ್ಲ, ಗಾಲಿ ಇರ್ತಾವಲ್ಲ, ಅಲ್ಲಿ ಏನು ಕೀಲ್ ಅಂತ ಹಾಕ್ತಾರಲ್ಲ, ಕೀಲ್ ಹಾಕೋದು ಮರ್ತಿದ್ದಕ್ಕ ಚಕ್ಕಡಿ ಹೊತ್ತುಕೊಂಡು ಬಿತ್ತು. ಎಲ್ಲರೂ ಬಿದ್ರು, ಎಲ್ಲವೂ ಕೂಡ ಹಾಳಾಯಿತು. ಹಂಗ ಇದು ಆ ಚಕ್ಕಡಿ ಕತಿ ಹೇಳಕತ್ತಿಲ್ಲ, ಈ ಚಕ್ಕಡಿ ಕತಿ ಹೇಳಕತ್ತೀನಿ ನಾನು. ಪರಮಾತ್ಮ ಎಂಥ ಕಿಮ್ಮತ್ತಿನ ಆ ಚಕ್ಕಡಿ ಇದು, ಎಂಥ ಕಿಮ್ಮತ್ತಿನ ಗಾಡಿ ಇದು. ಏನೆಲ್ಲ ಕೊಟ್ಟಾನ, ಏನೆಲ್ಲ ಮಾಡ್ಯಾನ. ರೊಕ್ಕ ರೂಪಾಯಿ, ಆಸ್ತಿ, ಅಂತಸ್ತು, ಗಂಡ ಹೆಂಡತಿ, ಮಕ್ಕಳು, ಏನೆಲ್ಲ ಅದ. ಆದ್ರೆ ಬಸವ ಪುರಾಣ ಎಂಬತಕ್ಕಂಥ 2 ಕೀಲ ಇದ್ರೊಳಗೆ ಹಾಕ್ಲಿಲ್ಲ ಅಂತಂದ್ರೆ ಜೀವನವೇ ವ್ಯರ್ಥ ಆಗ್ತದ. ಅದಕ್ಕೆ ಆ ಚಕ್ಕಡಿಗೆ ಆ 2 ಕೀಲ ಹೆಂಗ ಮುಖ್ಯನೋ ಹಂಗ ಜೀವನದೊಳಗೆ ಮಹಾತ್ಮರ, ಶರಣರ, ಸಂತರ, ಶಿವಯೋಗಿಗಳ 4 ಒಳ್ಳೆಯ ಮಾತುಗಳು ಅನ್ನೋದು ಬಹಳ ಮುಖ್ಯ. ಪೃಥಿವ್ಯಾಂ 3 ರತ್ನಾನಿ, ಜಲಂ, ಅನ್ನಂ, ಶುಭಾಷಿತಂ. ಏನ್ರವ, ಮೈ ತುಂಬ ಬಂಗಾರ ಇದ್ದಿದ್ದಿಲ್ಲ ಅಂದ್ರೆ ಬದುಕ್ತೀವೇನಿಲ್ಲ? ಏನ್ ತಂಗಿ, ಬದುಕ್ತೀವೇನಿಲ್ಲ? ರೇಷ್ಮಿ ಸೀರೆ ಇರ್ಲಿಲ್ಲ ಅಂದ್ರೂ ಬದುಕ್ತಿರೇನಿಲ್ಲ? ಏನ್ರಿಪ್ಪ, ಬ್ಯಾಂಕ್ನಾಗ ಕೋಟಿಗಟ್ಲೆ ಬ್ಯಾಲೆನ್ಸ್ ಇರ್ಲಿಲ್ಲ ಅಂದ್ರೂ ಬದುಕ್ತಿರೇನಿಲ್ಲ? ಅನ್ನ ಇದ್ದಿದ್ದಿಲ್ಲ ಅಂದ್ರೆ ಬದುಕಕ್ಕಾಗ್ತದೇನು? ನೀರ ಇದ್ದಿದ್ದಿಲ್ಲ ಅಂದ್ರೆ ಬದುಕಕ್ಕಾಗ್ತದೇನು? ಉಸಿರಾಡಕ್ಕೆ ಗಾಳಿ ಇದ್ದಿದ್ದಿಲ್ಲ ಅಂದ್ರೆ ಬದುಕಕ್ಕಾಗ್ತದೇನು? ಹೆಂಗ ಅನ್ನ, ನೀರ, ಗಾಳಿ ನಮ್ಮ ಬದುಕಲಿಕ್ಕೆ ಅನಿವಾರ್ಯ ಅದೋ, ಹಂಗ ಈ ಪ್ರಪಂಚದೊಳಗ ನಾವು ಒಳ್ಳೆಯವರು ಅಂತ ಬದುಕಬೇಕಾಗಿತ್ತು ಅಂತಂದ್ರ ಬಸವಣ್ಣನ 4 ನುಡಿಯೂ ಕೂಡ ನಮಗ ಅನಿವಾರ್ಯ ಅದ. ಬಸವಾದಿ ಪ್ರಮಥರ 4 ವಚನಗಳು ನಮ್ಮ ಕಿವಿಯಾಗ ಬಿದ್ದು ಅಂತಂದ್ರೆ ತಂಗಿ ಜನ್ಮ ಸಾರ್ಥಕ ಆಗ್ತದ ನೋಡ್ರಿ. ಹುಟ್ಟಿದ್ದು ಕೂಡ ಸಾರ್ಥಕ ಆಗ್ತದ. ನೀವು ಕೇಳಾಕ ಬಂದಿರಲ್ಲ, ಇದು ಅಂತಿಂಥ ವಿಷಯ ಅಲ್ಲ, ಅಂತಿಂಥ ಪುರಾಣ ಅಲ್ಲ. ಇದು ಬಸವ ಪುರಾಣ.
ಪ್ರತಿ ವರ್ಷನೂ ಕೂಡ ಅಜ್ಜವ್ರ ಜಾತ್ರೆ ಇದ್ದಾಗ ಪುರಾಣ ಹಚ್ತಾರ. 11 ದಿವಸನೋ 15 ದಿವಸನೋ ಪುರಾಣ ಹಚ್ತಾರ, ಇಲ್ಲ ಅಂತಲ್ಲ. ಆದ್ರೆ ಬಸವ ಪುರಾಣ ಅಂತಂದ್ರ ಅದು ಮಾತ ಬೇರೆ. 13ನೇಕ್ಕಂಥದ್ದು ಬಸವ ಪುರಾಣ. ಮೊಟ್ಟ ಮೊದಲಿಗೆ ತೆಲುಗಿನಲ್ಲಿ ಪಾಲ್ಕುರ್ಕಿ ಸೋಮನಾಥ ಅನ್ನವರು ಬಸವ ಪುರಾಣ ಬರೆದರು. ಅದಾದ ನಂತರ ಭೀಮ ಕವಿ ಅಂತ 13ನೇ ಶತಮಾನದಲ್ಲೇ ಬರೆದಿರ್ತಕ್ಕಂಥದ್ದು ಕನ್ನಡದಲ್ಲಿ. ಸುಮಾರು 800 ವರ್ಷಗಳಿಂದ ಈ ಬಸವ ಪುರಾಣ ಹೇಳ್ತಕ್ಕಂಥ ಒಂದು ಪರಂಪರೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ತೆಲಂಗಾಣದಲ್ಲಿ ಈ ಪದ್ಧತಿ ನಡ್ಕೊಂಡು ಬಂದದ. ಹದಿನಾಲ್ಕು 15ನೇ ಶತಮಾನದೊಳಗ ಎಡೆಯೂರ ಸಿದ್ಧಲಿಂಗೇಶ್ವರರು, 101 ವಿರಕ್ತರು ಈ ಬಸವ ಪುರಾಣವನ್ನು ಬಹಳ ಚೆನ್ನಾಗಿ ಎಲ್ಲ ಕಡೆಗೆ ಪ್ರಸಿದ್ಧಿಯನ್ನ ಮಾಡಿದರು. ಅದಾದ ನಂತರ ಗುಬ್ಬಿಯ ಮಲ್ಲಣ್ಣಾರ್ಯರು ಅಂತ ಬರ್ತಾರ. ತಮ್ಮ ಎಲ್ಲರ ಲಕ್ಷ್ಯ ಈ ಕಡೆನೇ ಐತಲ್ಲ. ಯಾಕಂತಂದ್ರ ಮ್ಯಾಲಿಂದ ಮ್ಯಾಲ ಕೇಳಾಕ ಈ ವಿಷಯ ನಿಮಗೆ ಸಿಗುವುದಿಲ್ಲ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ, ಬಹಳತ್ತೇನಿಲ್ಲ, ಬರೇ 1 ತಾಸ. ಅಲ್ಲಿ ಬಾಗಲ್ದಾಗ ಅಲ್ಲಿ ಇಲ್ಲಿ ನಿಂತು ಯಾರು ದಯವಿಟ್ಟು ಮಾತಾಡಕ್ಕೆ ಹೋಗ್ಬೇಡ್ರಿ. ಯಾಕ ಬಸವ ಪುರಾಣ ಅಂತಂದ್ರ ಅದೊಂದು ತಪಸ್ಸು. ಹೇಳುವುದು ಒಂದು ತಪಸ್ಸು, ಕೇಳುವುದು ಒಂದು ತಪಸ್ಸು. ಮಧ್ಯದೊಳಗೆ ಯಾರಾದರೂ ಓಡಾಡಕತ್ರ, ಗಲಾಟೆ ಮಾಡಕತ್ರ, ಮಾತಾಡಕತ್ರ ಆ ತಪಸ್ಸಿಗೆ ಭಂಗ ಬರ್ತದ. ತಪಸ್ಸಿಗೆ ಬಂದಿರತಕ್ಕಂಥ ಭಂಗದ ಪಾಪ ಅವರು ಅನುಭವಿಸ್ಬೇಕಾಗ್ತದ. ಅದಕ್ಕೆ ಶ್ರದ್ಧೆಯಿಂದ ನಾ ಹೇಳ್ತೀನಿ, ನೀವು ಶ್ರದ್ಧೆಯಿಂದ ಕೇಳ್ರಿ. ಬಹಳ ಪುಣ್ಯದ ಕೆಲಸ ಅದ ಇದು, ಅಂತಿಂಥದ್ದಲ್ಲ, ಬಹಳ ಪುಣ್ಯದ ಕೆಲಸ ಅದ. ಸಾಮಾನ್ಯ ಮಾಡಿರೇನ್ರಿಪ್ಪ ಬಸವ ಪುರಾಣ ಅಂದ್ರೆ ನೀವು? 15, 16ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಹೇಳ್ತೀನಿ ನಿಮಗೆ. ತುಮಕೂರು ಹತ್ರ ಅಮರಗುಂಡ ಅಂತ ಒಂದು ಊರ. ಅಮರಗುಂಡ ಕೇಳ್ರಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಮಲ್ಲಣ್ಣಾರ್ಯರು ಅಂತ ತಿಳ್ಕೊಂಡು ನಮ್ಮಂಗ ಒಬ್ಬರು ಸ್ವಾಮಿಗಳವರು ಆ ಊರಾಗ ಅಮರಗುಂಡೇಶ್ವರ ಅಂತ ಒಂದು ದೇವಸ್ಥಾನ. ಹೆಂಗ ನಮ್ಮ ಖ್ಯಾಡ್ಗಿಯೊಳಗ ಈ ಭಾಗದಲ್ಲಿಯೇ ಅತ್ಯಂತವಾಗಿರ್ತಕ್ಕಂಥ ತಪಸ್ಸಿನ ಕ್ಷೇತ್ರ, ಒಂದಲ್ಲ ಎರಡಲ್ಲ 63 ಬಿಲ್ವ ವೃಕ್ಷಗಳನ್ನು ಹೊಂದಿರತಕ್ಕಂಥ ಕ್ಷೇತ್ರ, ಒಂದಲ್ಲ ಎರಡಲ್ಲ 63 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಅಪರೂಪದ ಕ್ಷೇತ್ರ ಅಂತಂದ್ರೆ ನಮ್ಮ ಖ್ಯಾಡಗಿಯ ವಿರಕ್ತ ಮಠ ಹೆಂಗ ಐತೋ ಹಂಗ ತುಮಕೂರು ಭಾಗದಲ್ಲಿ ಗುಬ್ಬಿ ಅನ್ನೋದು, ಅಮರಗುಂಡ ಅನ್ನೋದು ಒಂದು ಊರ. ಅಲ್ಲಿ ಒಂದು ಶಿವನ ದೇವಸ್ಥಾನ. ಮಲ್ಲಣ್ಣಾರ್ಯರು ಎಂಬತಕ್ಕಂಥ ಸ್ವಾಮಿಗಳು ಆ ಗುಡ್ಯಾಗ ಬಸವ ಪುರಾಣ ಶುರು ಮಾಡ್ತಾರ. ಖ್ಯಾಡ್ಗಿ ಗ್ರಾಮದ ನಮ್ಮ ಸಕಲ ಸದ್ಭಕ್ತರು ಮೈಯೆಲ್ಲ ಕಿವಿಯಾಗಿ ಕೇಳ್ರಿ, ಬಸವ ಪುರಾಣದೊಳಗೆ ಎಂಥ ಶಕ್ತಿ ಅದ ಅನ್ನೋದು. ದಿವಸ ಅಲ್ಲ, 2 ದಿವಸ ಅಲ್ಲ, 3 ತಿಂಗಳು ಬಸವ ಪುರಾಣ ಹಚ್ಚಿದ್ರು. ಬಸವ ಪುರಾಣ ಪ್ರಾರಂಭ ಆಯಿತು. ಶ್ರೀ ಗುರುವೆ, ದೀಕ್ಷಾ ಗುರುವೆ, ಶಿಕ್ಷಾ ಗುರುವೆ, ಮೋಕ್ಷಾ ಗುರುವೆ ಅಂತ ತಿಳ್ಕೊಂಡು ಬಸವ ಪುರಾಣ ಶುರು ಮಾಡಿದ್ರು ಮಲ್ಲಣ್ಣಾರ್ಯರು. ಶುರು ಮಾಡೋದೇ ತಡ 2 ಗುಬ್ಬಿಗಳು ಬಂದು ಎಡಕ್ಕೆ ಒಂದು ಬಲಕ್ಕೆ ಏನು ಒಂದು ಕಂಬ ಇದ್ದು ಅಲ್ಲ, ಆ ಕಂಬದ ಆ ಒಂದು ತುದಿಯೊಳಗ ಕೆಳಗಿರ್ತದಲ್ಲ ಕಟ್ಟಿ, ಅದು 2 ಗುಬ್ಬಿಗಳು ಬಂದು ಮ್ಯಾಲ ಆ ಕಂಬದ ಮ್ಯಾಲ ಕುಂತು ಬಸವ ಪುರಾಣ ಕೇಳಾಕತ್ತು. ಬಸವ ಪುರಾಣ ಮುಗಿತಿತ್ತು, ಹಾರಿ ಹೋಗ್ತಿತ್ತು.
ಯಾವಾಗ ಮತ್ತೆ ಬಸವ ಪುರಾಣ ಶುರು ಆತಿತ್ತು ಮರುದಿವ್ಸ ಸಾಯಂಕಾಲ 2 ಗುಬ್ಬಿಗಳು ಕರೆಕ್ಟ್ ಬಂದು ಅಲ್ಲೇ ಕುಂಡ್ರಾವು ಮಂಗಲ ಅದಕ್ಕೆ ಹೋಗಿಬಿಡ್ತಿದ್ದು. ಹಿಂಗೆ ಎಷ್ಟು ದಿವಸ ಬಸವ ಪುರಾಣ ಕೇಳು ಅಂತಂದ್ರೆ ತಂಗಿ 3 ತಿಂಗಳು ಬಸವ ಪುರಾಣ ಕೇಳು. ಯಾವ ದಿವಸ ಬಸವ ಪುರಾಣ ಮಂಗಳಾತು, ಮಂಗಳಾರತಿ ಹಾಡಿ ಪುಷ್ಪಾಂಜಲಿ ಹೇಳಿ ಹೂವ ಪತ್ರಿ ಯಾವಾಗ ಬಸವ ಪುರಾಣದ ಮೇಲೆ ಒಗದ್ರೋ ಆವಾಗ ಆ ಗುಬ್ಬಿಗಳು ನೋಡ್ರಿ, ಆ ಗುಬ್ಬಿಗಳು ಬಸವ ಪುರಾಣ ಕೇಳಿ ನಮ್ಮ ಜನ್ಮ ಸಾರ್ಥಕ ಆಯಿತು. ಬಸವ ಪುರಾಣ ಕೇಳಿದ ಮ್ಯಾಲ ಈ ಪ್ರಪಂಚದ ಯಾವ ನುಡಿಗಳು ಸಹಿತ ನಾನು ಕೇಳಬಾರ್ದು ಅಂತ ತಿಳ್ಕೊಂಡು ಆ ಗುಬ್ಬಿಗಳೆರಡೂ ಕೂಡ ಅದೇ ಕ್ಷಣದೊಳಗ ಪ್ರಾಣ ಬಿಟ್ಟು ಅದಕ್ಕೆ ಆ ಊರಿಗೆ ಗುಬ್ಬಿ ಅಂತ ಕರೆದರು. ಬಸವ ಪುರಾಣ ಕೇಳಿದ್ರೆ ಸಾಕು ಜನ್ಮ ಪವಿತ್ರ. ಬಸವ ಪುರಾಣ ಕೇಳಿದ್ರೆ ಸಾಕು ಮೋಕ್ಷ ಅನ್ನೋದು ಹುಡುಕೊಂತ ಬರ್ತದ್ರಪ್ಪ, ಹುಡುಕೊಂತ ಬರ್ತದ. ಅಂಥ ದೊಡ್ಡ ಶಕ್ತಿ ಈ ಬಸವ ಪುರಾಣದಾಗದರಪ್ಪ. ಅಷ್ಟ ಯಾಕ ನಮ್ಮ ಶಿವಬಸವರಾಜೇಂದ್ರ ಅಪ್ಪುಗಳಿಗೆ ಕೇಳ್ರಿ ನೀವು. 2012 ಯಾಕ್ರಪ್ಪ ಶಿವಯೋಗ ಮಂದಿರ ಶತಮಾನೋತ್ಸವ 2012 ಒಳಗೆ ಶಿವಯೋಗ ಮಂದಿರ ಶತಮಾನೋತ್ಸವ ನಿಮಿತ್ತ ಹೆಂಗೆ ಇಲ್ಲಿ ಅಪ್ಪವರಿಗೆ 60 ವರ್ಷ ಆದ ನಿಮಿತ್ತವಾಗಿ ಇಲ್ಲಿ ಬಸವ ಪುರಾಣ ಹಚ್ಚಿರಿ. ಶಿವಯೋಗ ಮಂದಿರ ಸ್ಥಾಪನೆ ಆಗಿ 100 ವರ್ಷ ಆತು ಅಂತ ತಿಳ್ಕೊಂಡು ಬಸವ ಪುರಾಣ ಹಚ್ಚರು ಶಿವಯೋಗ ಮಂದಿರದೊಳಗ. ಶಿವಯೋಗ ಮಂದಿರ ಅಂತಂದ್ರೆ ನಾವು ನಿಮ್ಮ ಅಪ್ಪವರು, ಅಮ್ಮಿನಗೌಡ ಅಪ್ಪವರು, ನಾದ ಅಪ್ಪವರು ಅಭ್ಯಾಸ ಮಾಡಿರ್ತಕ್ಕಂಥ ಜಪ ತಪ ಪೂಜಾ ಅನುಷ್ಠಾನ ಕಲಿತಿರ್ತಕ್ಕಂಥ ಕ್ಷೇತ್ರ ಅದು, ನಮ್ಮ ಪಾಠಶಾಲೆ ಅದು, ನಮ್ಮ ತವರು ಮನೆ ಅದು. ಬಸವ ಪುರಾಣ ಶುರು ಮಾಡಿದ್ರು ನಿಮ್ಮಂಗ 100 ಅಲ್ಲ 1000 ಜನ ಕುಂತಿದ್ರು. ಒಂದು ಬೆಳ್ಳನ ಆಕಳು ಬಂದು ಸೀದಾ ಬಂತು ನೋಡ್ರಿ, ಸೀದಾ ಬಂತು ಪುರಾಣ ಹೇಳೋರು ಮುಂದೆ ಕುತ್ಕೊಂಡು ಬಿಡುತ್ತೆ. ಬಸವ ಪುರಾಣ ಹೇಳುವಾಗ ಎದುರುಗಡೆ ಒಬ್ಬ ಬಸವಣ್ಣ ಅಂತ ಇರಬೇಕು, ನಾಳೆ ನಮ್ಮ ಬಸಯ್ಯ ಕುತ್ಕೋತಾನ. ಸೀದಾ ಬಂದು ಬಸವ ಪುರಾಣ ಹೇಳೋರು ಎದರ್ನ ಕುಂತು ಬಸವ ಪುರಾಣ ಮುಗಿತು, ಮತ್ತೆ ಎದ್ದು ಹೋತು. ಮತ್ತೆ ಮಾರನೇ ದಿವಸ ಬಸವ ಪುರಾಣ ಶುರು ಆಗೋದಕ್ಕೆ ಅಲ್ಲಿ ಬರ್ತಿತ್ತು, ಕುಂಡ್ರತಿತ್ತು. 1 ದಿವಸ ಅಲ್ಲ, 2 ದಿವಸ ಅಲ್ಲ, 3 ತಿಂಗಳ ಆ ಆಕಳು ಬಸವ ಪುರಾಣ ಕೇಳ್ತದ ಅಂತಂದ್ರೆ ನಾವು ನೀವು ಯಾಕೆ ಕೇಳಬಾರ್ದ್ರಿಪ್ಪ? ಇದು ಬಸವ ಪುರಾಣ, ಇದು ಬಸವ ಪುರಾಣ. ಹಾಲ್ವಿ ಅಂತ ಬರ್ತದ, ಹೆಸರು ಕೇಳಿರೇನ್ರಪ್ಪ? ಆಂಧ್ರ ಪ್ರದೇಶದೊಳಗೆ ಬರ್ತದ, ಕರ್ನೂಲ್ ಜಿಲ್ಲಾ ಆದೋನಿ ತಾಲೂಕು ಹಾಲ್ವಿ ಅಂತ. ಆ ಭಾಗದೊಳಗೊಬ್ಬ ದೊಡ್ಡ ಮಹಾತ್ಮರು ಘನಮಠ ಶಿವಯೋಗಿಗಳು ಅಂತ. ಆ ಘನಮಠ ಶಿವಯೋಗಿ ಅಲ್ಲಿ ಹಿಂದೆ ಯಾರು ಮಾತಾಡ್ಬೇಡ್ರಿಪ್ಪ, ಹಾಲ್ವಿಗೆ ಬರ್ತಾರ. ಆ ಹಾಲ್ವಿ ವಿರಕ್ತ ಮಠ, ಹೆಂಗ ನಮ್ಮ ಊರಾಗಿದ್ದು ವಿರಕ್ತ ಮಠ ಅದ. ಅಲ್ಲಿ ಮಹಾಂತ ಶಿವಯೋಗಿಗಳು ಅಂತ ಬಹಳ ದೊಡ್ಡ ತಪಸ್ವಿಗಳಾಗಿ ಹೋಗ್ಯಾರ. ಎಷ್ಟು ದೊಡ್ಡ ತಪಸ್ವಿ ಅಂತಂದ್ರೆ ಬೇಡದವರಿಗೆ ಬೇಡಿದ್ದು ಕೊಡೋ ಶಕ್ತಿ ಇತ್ತು ಅವ್ರಿಗೆ. ಬಹಳ ದೊಡ್ಡ ತಪಸ್ವಿ. ಅವ್ರು ಏನು ಮಾಡಕತ್ತಿದ್ರು ಅಂದ್ರೆ ಮಠ ಕಟ್ಸಾಕತ್ತಿದ್ರು. ಮಠ ಎಂಥ ಮಠ! ಇವತ್ತು ನೀವು ಇಂದಿಗೂ ಆ ಹಾಲ್ವಿ ಮಠಕ್ಕೆ ಹೋದ್ರಿ ಅಂತಂದ್ರೆ ಇಂಥಿಂಥ ಕಂಬಗಳು, ಕಲ್ಲಿನ ಕಂಬ, ಇಷ್ಟಿಷ್ಟು ಎತ್ತರ, ಅಂತಸ್ತಿನ ಮೇಲೆ ಅಂತಸ್ತು, 2 ಅಂತಸ್ತಿಂದ ಮಠ ಕಟ್ಟಿದ್ರು ಅವರು ಕಲ್ಲಿಂದು. ಇನ್ನೂ ಈ ಮಠ ದೊಡ್ಡದು ಕಟ್ಟಿಸ್ಬೇಕು ಅಂತ ತಿಳ್ಕೊಂಡು ಮಠ ಕಟ್ಸಕತ್ತಿದ್ರು. ಒಬ್ರಲ್ಲ ಇಬ್ರಲ್ಲ 100 ಮಂದಿ ಒಡ್ರು ಅಲ್ಲಿ ಕೆಲಸ ಮಾಡಕತ್ತಿದ್ರು. ಘನಮಠ ಶಿವಯೋಗಿಗಳು ಬಂದ್ರು. ಅವ್ರು ಬಂದಾರ ಅಂತ ತಿಳ್ಕೊಂಡು ಮಹಾಂತ ಶಿವಯೋಗಿಗಳು ಒಳಗಿಂದ ಓಡೋಡಿ ಬಂದ್ರು. ಇವ್ರು ಅವರಿಗೆ ನಮಸ್ಕಾರ ಮಾಡಿದ್ರು, ಅವ್ರು ಇವರಿಗೆ ನಮಸ್ಕಾರ ಮಾಡಿದ್ರು. ಆವಾಗ ಘನಮಠ ಶಿವಯೋಗಿಗಳು ಅಂತಾರಂತ, ಏನೋ ಮಹಾಂತೇಶ, ಇಟ್ಟು ದೊಡ್ಡ ಮಠ ಕಟ್ಟಿಸಿದಿ, ಇನ್ನು ನಿನ್ನ ಮಠ ಕಟ್ಟಿಸೋದ ಮುಗಿಯವಲ್ದಲ್ಲೋ? 100 ಜನ ಒಡ್ರ ಬಾಯಾಗ ಒಂದು ತುತ್ತ ಅನ್ನ ಹಾಕುವುದು ಶ್ರೇಷ್ಠನೇ ಇಲ್ಲ ಅಂತಲ್ಲ, ಆದ್ರ ಒಬ್ರಲ್ಲ ಇಬ್ರಲ್ಲ 100 ಜಂಗಮರ ಬಾಯಿ ಒಳಗೂ ಕೂಡ
ಒಂದಿಟ್ಟು ಪ್ರಸಾದ ಹಾಕಪ್ಪ ಅಂತ ತಿಳ್ಕೊಂಡು ಘನಮಠ ಶಿವಯೋಗಿಗಳು ಹೇಳಿದಾಗ ಹಾಲ್ವಿಯ ಮಹಾಂತ ಮಹಾಶಿವಯೋಗಿಗಳು ಏನು ಮಾಡ್ತಾರೆ ಗೊತ್ತದ ಏನು? ಹೆಂಗ ನೀವು ಇಲ್ಲಿ 21 ದಿವಸ ಬಸವ ಪುರಾಣ ಹಚ್ಚಿರಿ, ಹಾಲ್ವಿ ಮಠದೊಳಗ ನಿರಂತರ 3 ವರ್ಷದ ಮೇಲೆ 6 ತಿಂಗಳ ಬಸವ ಪುರಾಣ ಹಚ್ಚಿದ್ರು 1,96,000 ಜಂಗಮರಿಗೆ ಅಲ್ಲಿ ದಾಸೋಹ ಮಾಡಿದ್ರು. ದಾಸೋಹ ಏನಂದಿದ್ರು ಘನಮಠ ಶಿವಯೋಗಿಗಳು? ಒಡ್ರ ಬಾಯಾಗ ಅನ್ನ ಹಾಕೋದಕ್ಕಿಂತಲೂ ಜಂಗಮರ ಬಾಯಾಗ ಅನ್ನ ಹಾಕೋ ಅಂದಿದ್ರು ಅವರು. 3 ವರ್ಷ ನಿರಂತರ ಬಸವ ಪುರಾಣ ಮ್ಯಾಲ ಮತ್ತ 6 ತಿಂಗಳ ಬಸವ ಪುರಾಣ ಹಿಂಗ ನಡೀತಲ್ಲ. ದೂರ ದೂರದ ಜಂಗಮರು ಬಂದು ಆ ಹಾಲ್ವಿಯೊಳಗೆ ಉಳ್ಯಾಕ ಶುರು ಮಾಡಿದ್ರು. ಅಲ್ಲೇ ಮನಿ ಮಾಡಿಕೊಂಡು ಅಲ್ಲೇ ವಾಸ್ತವ್ಯ ಮಾಡಿದ್ರು. ಬಸವ ಪುರಾಣ ಕೇಳಾಕ ಬಂದವರು ಅವ್ರು ಹಾಲ್ವಿಯವರಾಗೇ ಉಳ್ಕೊಂಡು ಬಿಟ್ರು. ಬಸವ ಪುರಾಣ ಮುಗೀತು. ಸಾವಿರ ಜನ ಜಂಗಮರು ಪಂಕ್ತಿಯಾಗ ಪ್ರಸಾದಕ್ಕೆ ಕುಂತಾರ. ಕರಿಗಡಬ ತುಪ್ಪ ಪ್ರಸಾದಕ್ಕೆ ಮಾಡಿಸಿದ್ರು. ನೀಡುವಾಗ ತುಪ್ಪ ಕಡಿಮೆ ಬಿತ್ತು. ಮಹಾಂತ ಶಿವಯೋಗಳ ಹತ್ರ ಬಂದು ಹೇಳ್ತಾರ ಭಕ್ತರು, ಅಪ್ಪವ್ರ ಇನ್ನೂ ಜಂಗಮರ ಪಂಕ್ತಿ ಬಹಳ ದೊಡ್ಡದೈತ್ರಿಪ್ಪ, ತುಪ್ಪ ಕಡಿಮೆ ಬಿದ್ದದ. ಅವಾಗ ಹಾಲ್ವಿ ಮಹಾಂತ ಶಿವಯೋಗಳಂದ್ರಂತ, ಏನ್ರಿಪ್ಪ ಕಲ್ಯಾಣದ ಬಸವಣ್ಣ ಬೇಡದವರಿಗೆ ಬೇಡಿದ್ದು ಕೊಟ್ಟಾನ, ತುಪ್ಪ ಕೊಡುವುದಿಲ್ಲೇನು? ಅಲ್ಲಿ ಮಠದ ಎದುರು ಬಾವಿ ಐತಲ್ಲ, ಆ ಬಾವಿಯಾಗಿಂದ ಎಷ್ಟು ಬೇಕು ಅಷ್ಟು ನೀವು ತುಪ್ಪ ಅದ ತಗೊಂಡು ಬಂದು ಜಂಗಮರಿಗೆ ನೀಡ್ರಿ ಅಂತ ಹೇಳಿ ಅಂದಾಗ, ಯಾವಾಗ ಆ ಬಾವಿಯೊಳಗ ಕೊಡ ಬಿಡ್ತಾರ, ಹಗ್ಗದಿಂದ ಕೊಡ ಬಿಡ್ತಾರ, ಒಂದಲ್ಲ ಎರಡಲ್ಲ 20 ಕೊಡ ನೀರು ತೆಗಿತಾರ. ಬಸವ ಬಸವ ಅನ್ನೋದೇ ತಡ ನೀರು ಹೋಗಿ ತುಪ್ಪ ಆಗಿದ್ದು ಇತಿಹಾಸ ಅದು. ಇಂದಿಗೂ ಕೂಡ ಆ ಬಾವಿಗೆ ಯಾವ ಬಾವಿ ಅಂತ ಕರೀತಾರಂತಂದ್ರ ತುಪ್ಪದ ಬಾವಿ, ತುಪ್ಪದ ಬಾವಿ ಅಂತ ಕರೀತಾರ ಹಾಲ್ವಿಯೊಳಗ. ಯಾಕೆ ಈ ಮಾತು ಹೇಳಾಕತ್ತೀನಿ ಅಂತಂದ್ರ ಬಸವ ಪುರಾಣ ಅಂತಂದ್ರ ಅಷ್ಟು ದೊಡ್ಡ ಶಕ್ತಿ. ಅಥಣಿ ಮುರುಗೇಂದ್ರ ಶಿವಗಳ ಹೆಸರು ಕೇಳಿರಪ್ಪ, ಬಹಳ ದೊಡ್ಡ ಮಹಾತ್ಮರು. ಸೌದತ್ತಿಯೊಳಗ ಬಸವ ಪುರಾಣ ಹಚ್ಚಿರ್ತಾರ. ಬಸವ ಪುರಾಣದ ಮಹತ್ವ ಅಂತಂದ್ರ ನಮ್ಮ ಮೌದೇರೇನು ತಂದಾರಲ್ಲ, ಇದು ಬುತ್ತಿ, ಇದು ಮಹತ್ವದ್ದು ಬಸವ ಪುರಾಣದೊಳಗ. ಬಸವ ಪುರಾಣ ಅಂದ್ರೆ ದಾಸೋಹ, ದಾಸೋಹ ಅಂದ್ರೆ ಬಸವ ಪುರಾಣ. 100 ಜನ ಜಂಗಮರು ದಾಸೋಹ ಕುಂತಾರ, ಪ್ರಸಾದಕ್ಕೆ ಕುಂತಾರ. ಸಾವಿರಾರು ಜನ ಭಕ್ತರು ಕೂಡ ಈ ಕಡೆ ಪ್ರಸಾದಕ್ಕೆ ಪಂಕ್ತಿ ಹಿಂಗ ಕುಂತಾದ. ಸಾವಿರ ಜನ ಕುಂತಾರ. ಎಲ್ಲರಿಗೂ ಕೂಡ ಎಡಿ ಮಾಡ್ಯಾರ. ಇನ್ನೇನು ಪ್ರಸಾದ ಮಾಡಬೇಕು ಅನ್ನೋದ್ರೊಳಗಾಗಿ ಬಹಳ ಏನು ದೊಡ್ಡದಾಗಿರ್ತಕ್ಕಂಥ ಮೋಡಗಳು ಆಕಾಶದೊಳಗ ಕಾರ್ಮೋಡ ಕವದು ಬಿಡುತ್ತೆ. ಎಲ್ಲ ಕಡೆ ಮಳೆ ಶುರು ಆತು. ಆ ಊರಾಗಿರ್ತಕ್ಕಂಥ ಹಿರಿಯರು ಬಂದು ಓಡ್ಕೊಂತ ಶಿವಯೋಗಿಗಳಿಗೆ ನಮಸ್ಕಾರ ಮಾಡಿ, ಯಪ್ಪ ಮಹಾತ್ಮರ ಸಾವಿರಾರು ಜನ ಊಟಕ್ಕೆ ಕುಂತಾರೆಪ್ಪ, ಪ್ರಸಾದಕ್ಕೆ ಕುಂತಾರ, ಮತ್ತು ಮಳಿ ಬಂತು ಅಂತಂದ್ರ ಭಾಳ ಕೇಡಾಗ್ತದ್ರಪ್ಪ, ಪ್ರಸಾದ ಎಲ್ಲ ಭಾಳ ಕೇಡಾಗ್ತದ ಅಂತ ತಿಳ್ಕೊಂಡು ಹೇಳುದ ತಡ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಏನು ಮಠದೊಳಗೆ ಇರ್ತಾರಲ್ಲ, ಹೊರಗೆ ಬಂದವ್ರ ಏನಿನ್ನೇನು ಮಳಿ ಬೀಳ್ತದ ಅನ್ನುವಷ್ಟರಲ್ಲಿ ಆ ಮೋಡಗಳಿಗೆ ಹಿಂಗೆ ಕೈ ಮಾಡ್ತಾರಂತ. ಹೇ ಮೋಡಗಳೇ, ಜಂಗಮರು ಪ್ರಸಾದಕ್ಕೆ ಕುಂತಾರ. ಇದು ಬಸವ ಪುರಾಣದ ಮಹಾಪ್ರಸಾದ ಅದ. ಜಂಗಮ ದಾಸೋಹಕ್ಕ ನೀವು ತೊಂದರೆ ಮಾಡಬೇಡಪ್ಪ ಮೇಘರಾಜ ಅಂತ ತಿಳ್ಕೊಂಡು ಹಿಂಗ 2 ಕೈ ಹಿಂಗ ಮಾಡಿದಾಗ ಸುತ್ತೆಲ್ಲ ಮಳಿ ಬಿತ್ತು, ಊಟಕ್ಕೆ ಕುಂತಲ್ಲಿ ಮಳಿ ಬೀಳಲಿಲ್ಲ. ಇದು ಬಸವ ಪುರಾಣ. ಹಾನಗಲ್ಲು ಕುಮಾರ ಶಿವಯೋಗಿಗಳು ಯಾವಾಗ ವೈರಾಗ್ಯದ ಮಲ್ಲಣ್ಣಾರ್ಯರು, ಯಪ್ಪ ಕುಮಾರೇಶ ಹಿಂಗ ಮಟ್ಟದಾಗ ಕುಂತ್ವಿ ಅಂತಂದ್ರ ಸಮಾಜ ಹಾಳಾಗ್ತದ್ರಿಪ್ಪ, ಸಮಾಜ ಜಾಗೃತಿ ಆಗ್ಬೇಕು, ಮಠಮಾನ್ಯಗಳು ಜಾಗೃತ ಆಗಬೇಕು, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಶಿಕ್ಷಣ ಮುಟ್ಟಿಸ್ಬೇಕ್ರಿಪ್ಪ, ಸಮಾಜ ಸೇವಾ ಮಾಡೋನು ನಡಿ ಅಂತ ತಿಳ್ಕೊಂಡು ಯಾವಾಗ ವೈರಾಗ್ಯದ ಮಲ್ಲನಾರ್ಯರು ಹಾನಗಲ್ಲು ಕುಮಾರ ಶಿವಯೋಗಿಗಳಿಗೆ ಹೇಳ್ತಾರ,
ಹಾಗಾದ್ರೆ ಯಾವ ಮುಖಾಂತರ ನಾವು ಸಮಾಜದಲ್ಲಿ ಜಾಗೃತಿ ಮಾಡಬೇಕು ಅಂತ ಕೇಳಿದಾಗ ಇಬ್ಬರು ಸಮಾಲೋಚನೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಬಸವ ಪುರಾಣದ ಮುಖಾಂತರ ಸಮಾಜದೊಳಗೆ ಜಾಗೃತಿ ಮಾಡಬೇಕು, ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನ ಕಟ್ಟಬೇಕು. ಹಾನಗಲ್ ಹತ್ರ ಬೊಮ್ಮನಹಳ್ಳಿ ಅಂತ ಬರ್ತದ. ಆ ಬೊಮ್ಮನಹಳ್ಳಿ ಹಳ್ಳಿಯೊಳಗೆ ಬಸವ ಪುರಾಣ ಪ್ರಪ್ರಥಮವಾಗಿ ಪ್ರಾರಂಭ ಮಾಡ್ತಾರ. ಆಗಿನ ಕಾಲದೊಳಗೆ ಸಾವಿರಾರು ರೂಪಾಯಿ ದುಡ್ಡು ಕೂಡ್ತದ. ಹಿಂಗ ಹಳ್ಳಿಗಳಲ್ಲಿ ಸಂಚಾರಿ ಬಸವ ಪುರಾಣವನ್ನ ಮಾಡ್ತಾ ಮಾಡ್ತಾ 4-6 ದುಡ್ಡನ್ನು ಕೂಡಿಸಿ ಶಾಲೆ ಮಾಡ್ತಾರ, ಕಾಲೇಜ್ ಮಾಡ್ತಾರ, ಹಾಸ್ಟೆಲ್ ಮಾಡ್ತಾರ, ಮಹಾಸಭೆ ಆಗ್ತದ, ಶಿವಯೋಗ ಮಂದಿರ ಸ್ಥಾಪನೆ ಆಗ್ತದ. ನಮ್ಮಂತ ಸಾವಿರ ಸ್ವಾಮಿಗಳು ತಯಾರಾಗ್ತಾರ. ಕಾರಣ ಬಸವ ಪುರಾಣ. ಇಲಕಲ್ಲದ ವಿಜಯ ಮಹಾಂತ ಶಿವಯೋಗಿಗಳ ಹೆಸರು ಕೇಳಿರೇನ್ರಿಪ್ಪ? ಬಹಳ ದೊಡ್ಡ ಮಹಾತ್ಮರು. ಬಸವ ಪುರಾಣ ಅಂತಂದ್ರೆ ಎಷ್ಟು ಶ್ರದ್ಧಾ ಅಂತಂದ್ರೆ ಅಪ್ಪನವ್ರ ಪುರಾಣ ಅಂತ ಮಸ್ತಕ ಮೇಲೆ ಹೊತ್ಕೋಬೇಕು. ಸದಾವಕಾಲ ಈ ಬಸವ ಪುರಾಣ ನನ್ನ ಜೊತೆಯಲ್ಲೇ ಇರಬೇಕು ಅಂತ ಹಿಂಗ ಬೆನ್ನಿಗೆ ಕಟ್ಕೊಂಡು ಅಡ್ಡಾಡಬೇಕು ಇಲಕಲ್ಲದ ವಿಜಯ ಮಹಾಂತ ಶಿವಯೋಗಿಗಳು. ಬಸವ ನಿಮ್ಮಯ ಮಹಿಮೆ ಉಸುರಳೆನ್ನಳವಲ್ಲ, ಪಶುಪತಿಯುತ ಬಲ್ಲ ಬಸವಲಿಂಗ. ಬಸವ ಬಡವರ ನಿಧಿಯೇ, ಬಸವ ಪರುಷದ ಖಣಿಯೇ, ಬಸವ ಚಿಂತಾಮಣಿಯೇ ಎನ್ನ ಧಣಿಯೇ. ಬಸವಯ್ಯ ನಿಮ್ಮಿಂದ ಬಾಳಿದೆನು ಬದುಕಿದೆನು, ಪಶುಪತಿಯ ಪಾದವನ್ನು ಕಂಡೆ ದೇವ. ನೀ ಮಾಡಿದ ಉಪಕಾರ ನಾನೆಂತು ಪೇಳಲಿ, ನೀನೆ ಬಲ್ಲೆಯೋ ಗುರುವೇ ಬಸವಲಿಂಗ. ನಿಮ್ಮ ಪಾದವ ಸೋಂಕಿ ಬ್ರಹ್ಮಲಿಪಿ ಅಳುಕಿತ್ತು, ಹಮ್ಮು ಬಿಟ್ಟೋಡಿತ್ತು ನಿಮ್ಮ ಕಂಡು. ಗುರು ಲಿಂಗ ಜಂಗಮದ ವರ ಭಕ್ತಿ ತಿಳಿಸಿದಿರಿ, ಪರವಸ್ತು ನೀವೆನ್ನ ಪ್ರಾಣವಾಗಿ. ಬಸವ ಅಂತಂದ್ರೆ ಸಾಕು, ಏನು ಆನಂದ ಅದ, ಏನು ಶಕ್ತಿ ಅದ. ಇವತ್ತೇನು ಬಂದಿರಲ್ಲ ತಂಗಿ, ಶರಣ್ರೇ, ಯುವಕರೇ, ಬಸವ ಪುರಾಣದೊಳಗೆ ಎಂಥ ಶಕ್ತಿ ಅದ ಅನ್ನೋ ಪರೀಕ್ಷೆ ಒಂದು ವೇಳೆ ನೀವು ಮಾಡಬೇಕಾಗಿತ್ತು ಅಂತಂದ್ರೆ ಮನಸ್ಸಿನೊಳಗೆ ಕುಂತಲ್ಲೇ ಸಂಕಲ್ಪ ಮಾಡ್ರಿ, ಬಸವಣ್ಣ ನಮ್ಮ ಮನೆಯೊಳಗೆ ಇಂತಿಂಥ ತೊಂದರೆಗಳದಾವ, ಹಿಂಗೆ ನಮಗೆ ತ್ರಾಸದ, ಇಂಥ ಕೆಲಸ ಆಗ್ತಾ ಇಲ್ಲ, ಏನೇನೋ ಒಂದಿಷ್ಟು ಸಂಸಾರ ಅಂತಂದ್ರೆ 1, 2, 108 ತಾಪತ್ರಯ ಇರ್ತವ. ನಮ್ಮ ಕಷ್ಟಗಳೆಲ್ಲ ದೂರ ಮಾಡು ಬಸವಣ್ಣ, ಶ್ರದ್ಧೆಯಿಂದ ನಿನ್ನ ಪುರಾಣ 21 ದಿವಸ ಕೇಳ್ತೀನಿ ಅಂತ ಮನಸ್ಸಿನೊಳಗೆ ಸಂಕಲ್ಪ ಮಾಡ್ರಿ. ಅದು ಈಡೇರಿಲ್ಲ ಅಂದ್ರೆ ನಾನು ಅದಕ್ಕೆ ಹೊಣೆ ಅದೀನಿ. ಯಾಕ ನನಗೆ ವಿಶ್ವಾಸ ಅದ, ನನಗೆ ಬಸವಣ್ಣನ ಮೇಲೆ ಪರಿಪೂರ್ಣ ವಿಶ್ವಾಸ ಅದ. ಯಾಕೆ ಅಂತಿಂಥದ್ದಲ್ಲ ಇದು. ಬಸವಣ್ಣ ಅಂತಂದ್ರೆ ಸಾಮಾನ್ಯ ಅಲ್ಲ, ಬೇಡಿದವರಿಗೆ ಬೇಡಿದನ್ನ ಕೊಟ್ಟಿರ್ತಕ್ಕಂಥ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ, ಅದು ಭಕ್ತಿ ಭಾಂಡಾರಿ ಬಸವಣ್ಣ. ಯಾವ ರೀತಿಯಾಗಿ ಬಸವಣ್ಣ ಸಮಾಜದೊಳಗೆ ಎಂಥೆಂಥ ಕ್ರಾಂತಿಯನ್ನ ಮಾಡ್ದ, ಯಾವ ರೀತಿಯಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಮೌಢ್ಯಗಳನ್ನು ದೂರ ಮಾಡ್ದ, ಯಾವ ರೀತಿಯಾಗಿ ಬಸವಣ್ಣ ಪ್ರತಿಯೊಬ್ಬರಿಗೂ ಕೂಡ ಕಾಯಕವೇ ಕೈಲಾಸ ಅಂತ ದುಡಿಯಾಕ ಹಚ್ಚದ. ಒಬ್ಬರಲ್ಲ ಇಬ್ಬರಲ್ಲ, ದೇಶದಿಂದ ವಿದೇಶದಿಂದ 900 ವರ್ಷಗಳ ಹಿಂದೆ ಬಸವಣ್ಣನನ್ನ ನೋಡಾಕಂತ ಬಂದ್ರು, ಬಸವಣ್ಣನ 4 ನುಡಿಗಳನ್ನ ಕೇಳಾಕಂತ ಬಂದ್ರು. ಹೊರಗಿನ ಜನ ಬಿಡ್ರಪ್ಪ, ಕೈಲಾಸದಿಂದ ಸಾಕ್ಷಾತ್ ಪರಮಾತ್ಮನೇ ಬಸವಣ್ಣನನ್ನ ನೋಡಾಕಂತ ಬಂದ ಅಂತ. ಇವೇನು ಕಟ್ಟು ಕಥೆಗಳಲ್ಲ, ಆಗಿರ್ತಕ್ಕಂಥ ಸತ್ಯ ಘಟನೆಗಳು. ಅಂಥ ಬಸವ ಪುರಾಣ ಹೇಳುವ ಭಾಗ್ಯ ನನಗೆ ಸಿಕ್ಕಾದ, ಕೇಳುವ ಭಾಗ್ಯ ನಿಮ್ಮೆಲ್ಲರಿಗೂ ಸಿಕ್ಕಾದ. ಈ ಹೇಳುವ ಕೇಳುವ ಭಾಗ್ಯ ನಮಗೂ ನಿಮಗೂ ಒದಗಿಸಿಕೊಟ್ಟವರು ಯಾರು ಅಂತಂದ್ರೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು. ಅವರಿಗೆ ಬೇಕಾಗಿದ್ದಿಲ್ಲ ಇದೆಲ್ಲ, ಹುಟ್ಟುಹಬ್ಬ ಅದು ಇದು ಏನೂ ಬೇಕಾಗಿದ್ದಿಲ್ಲ. ಆದ್ರೆ ಅದೊಂದು ನೆವ ಮಾತ್ರ, ಅದೊಂದು ನೆಪ ಮಾತ್ರ. ಆ ನೆಪದೊಳಗ ಈ ಭಾಗದೊಳಗ 25ರಿಂದ 30 ಹಳ್ಳಿಗಳಲ್ಲಿ ಸಂಚಾರ ಮಾಡಿ ಬಸವ ತತ್ವವನ್ನು ಬಿತ್ತಬೇಕು. ಎಲ್ಲರೂ ತಮ್ಮಲ್ಲಿರ್ತಕ್ಕಂಥ ಚಟಗಳನ್ನು ನಮ್ಮ ಜೋಳಿಗೆಯೊಳಗೆ ಹಾಕಬೇಕು. ಎಲ್ಲರ ಹಣಿ ಮ್ಯಾಲ ವಿಭೂತಿ,
ಕೊರಳಾಗ ರುದ್ರಾಕ್ಷಿ ಲಿಂಗ, ಬಾಯಲ್ಲಿ ಶಿವಶಿವ ಎಂಬತಕ್ಕಂಥ ಮಂತ್ರ. ಪ್ರತಿಯೊಬ್ಬರು ಕೂಡ ಕಾಯಕವೇ ಕೈಲಾಸ ಅಂತ ದುಡಿತಕ್ಕಂಥ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಬರಲಿ ಅಂತ ನಿಮ್ಮ ಸಲುವಾಗಿ ಈ ಬಸವ ಪುರಾಣ ಹೊರತು, ನಿಮ್ಮ ಸಲುವಾಗಿ ಇಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಹೊರತು ಅವರ ಸಲುವಾಗಿ ಅಲ್ಲ. ಅದಕ್ಕೆ ಇಂಥ ಬಸವ ಪುರಾಣ ಹೇಳ್ತಕ್ಕಂಥ ಭಾಗ್ಯ ನಮಗೂ ನಿಮಗೂ ಒದಗಿಸಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳಿಯನ್ನು ತಟ್ಟೋಣ. ಇನ್ನು ಬಸವ ಪುರಾಣ ಇವತ್ತಿನ ದಿವಸ ಏನು ಬರ್ತದ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಗವಾಯಿಗಳೊಂದು ಹಾಡನ್ನು ಹೇಳ್ತಾರೆ. ಎಲ್ಲರೂ ಶ್ರದ್ಧೆಯಿಂದ ಲಕ್ಷ್ಯ ಕೊಟ್ಟು ಕೇಳಿ. ನಡೆಯುವಾಗ ನುಡಿಯುವಾಗ ನೆನೆಯಲೇಬೇಕು ಬಸವನಾಮ. ಕನಸಿನಲ್ಲೂ ಮನಸ್ಸಿನಲ್ಲೂ ಕಾಣೋಣ ಬಸವನ ಧಾಮ. ಬಸವಧಾನದಲ್ಲಿ ಮನವು ಮಧುರವಾಯಿತೇನೆ, ಬಸವನಾಮದಲ್ಲಿ ಹೃದಯ ವಸತು ರಾಗ ಹಾಡಿ. ಬಸವಧಾನದಲ್ಲಿ ಮನವು ಮಧುರವಾಯಿತೇನೆ, ಬಸವನಾಮದಲ್ಲಿ ಹೃದಯ ವಸತು ರಾಗ ಹಾಡಿ. ಜ್ಞಾನ ಭಾವದಿಂದ ಈ ಮನದಿ ಉಸಿರು ಛಲಮಿಡಿದಿದೆ ಶಿವನಾಮ. ಬಸವಧಾನದಲ್ಲಿ ಮನವು ಮಧುರವಾಯಿತೇ ನೀ. ಹೇತಮ್ಮ ಮತ್ತೆ ಗದ್ದಲ ಹಿಡಿಸ್ಬೇಡ್ರಿ. ನೀವೇನದಿರಲ್ಲ ಬಸವ ಬುತ್ತಿ ಒಳಗೆ ಖಾಲಿ ಮಾಡ್ಕೊಂಡು ಮತ್ತೆ ಇಲ್ಲೇ ಬಂದು ಕುಂತು ಬಿಡ್ರಿ. ಹೋಗ್ಬಿಡ್ರಿ, ಹಾಡ ಮುಗಿದ್ರೊಳಗೆ ಬಂದ್ಬಿಡ್ರಿ, ಮತ್ತೆಲ್ಲ ಹೋಗ್ಬಿಡ್ರಿ. ನಡೆಯುವಾಗ ನುಡಿಯುವಾಗ ನೆನೆಯಲೇಬೇಕು ಬಸವನಾಮ. ಕನಸಿನಲ್ಲೂ ಮನಸ್ಸಿನಲ್ಲೂ ಕಾಣೋಣ ಬಸವನ ಧಾಮ. ನಡೆಯುವಾಗ ನುಡಿಯುವಾಗ ನೆನೆಯಲೇಬೇಕು ಬಸವನಾಮ. ಕನಸಿನಲ್ಲೂ ಮನಸ್ಸಿನಲ್ಲೂ ಕಾಣೋಣ ಬಸವನ ಧಾಮ. ಕರ ಮುಗಿದು ಬೇಡಲು ಪ್ರತಿನಿತ್ಯ ಹೊಂಬಿಸಿಲು, ಕರ ಮುಗಿದು ಬೇಡಲು ಪ್ರತಿನಿತ್ಯ ಹೊಂಬಿಸಿಲು. ಹೊರಗುರುವೆ ಎನ್ನುತ್ತಿರಲು ಬಾಳೆಲ್ಲ ಸುಖ ಕರಲು. ಬಸವಧಾನದಲ್ಲಿ ಮನವು ಮಧುರವಾಯಿತೇನೆ, ಬಸವನಾಮದಲ್ಲಿ ಹೃದಯ ವಸತು ರಾಗ ಹಾಡಿ. ಜ್ಞಾನ ಭಾವದಿಂದ ಈ ಮನದಿ ಉಸಿರು ಛಲಮಿಡಿದಿದೆ ಶಿವನಾಮ. ಬಸವಧಾನದಲ್ಲಿ ಮನವು ಮಧುರವಾಯಿತೇನೆ. ವಚನಧಾರೆ ಹರಸಿದಾತ ಶಿವನ ರೂಪನೇ ಬಸವಮಾನೋ. ನುಡಿಯ ವಚನ ಹರಿತ ಮೇಲೆ ಸೈವಿಧಂತ ಜ್ಞಾನದ ಸಿಹಿಜೇನು. ವಚನಧಾರೆ ಹರಸಿದಾತ ಶಿವನ ರೂಪ
ಬಸವ ಭಾನು ನುಡಿಯ ವಚನ ಹರಿತ ಮೇಲೆ ಸವಿದಂತ ಜ್ಞಾನದ ಸಿಹಿಜೇನು ಶರಣ ಸಿರಿಲೋಕದಿ ಶ್ರೇಷ್ಠ ಶರಣ ಎನಿಸಿಹನು ಶರಣ ಸಿರಿಲೋಕದಿ ಶ್ರೇಷ್ಠ ಶರಣ ಎನಿಸಿಹನು ಭಕುತರ ಜೀವನದಿ ಹೊಂಬೆಳಕು ತಂದಿಹನು ಬಸವಗಾನದಲ್ಲಿ ಮನವು ಮಧುರವಾಯಿತೇನೆ ಬಸವನಾಮದಲ್ಲಿ ಹೃದಯ ವಸದುರಾಗ ಹಾಡಿ ಜ್ಞಾನ ಭಾವದಿಂದ ಈ ಮನದಿ ಉಸಿರು ಚಲ ಮಿಡಿದಿದೆ ಶಿವನಾಮ ಬಸವ ಧ್ಯಾನದಲ್ಲಿ ಮನವು ಮಧುರವಾಯಿತೇನೆ ಬಸವನಾಮದಲ್ಲಿ ಹೃದಯ ವಸತುರಾಗ ಹಾಡಿ ಜ್ಞಾನ ಭಾವದಿಂದ ಈ ಮನದಿ ಉಸಿರು ಚಲ ಮಿಡಿದಿದೆ ಶಿವನಾಮ ಎಷ್ಟು ಆನಂದ ಅನ್ನಿಸ್ತೈತಿಲ್ರಿವ ಮನ್ಯಾಗ ಕುಂತಿದ್ರೆ ಸಿಗ್ತಿತ್ತೇನ್ರವ ಇದು ಆನಂದ ಆದರೂ ಭಾಳ ದೊಡ್ಡ ಮಾತು ನಮ್ಮ ಕ್ಯಾಡ್ಗಿ ಊರಿನ ತಾಯಂದರು ಎಷ್ಟು ಭಕ್ತಿ ಎಷ್ಟು ಶ್ರದ್ಧಾ ಎಷ್ಟು ಮಠದ ಮೇಲೆ ನಿಷ್ಠ ಈಗಿನ ಮಂದಿ ಎಲ್ಲ ಬಿಟ್ಟು ಬರ್ತಾರೆ ಖರೆ ರಾತ್ರಿ ಹೊತ್ತು ಟಿ ವಿ ಬಿಟ್ಟು ಬರೋದು ಭಾಳ ವಜ್ಜಿ ಅದ ಟಿ ವಿ ಬಿಟ್ಟು ಬಂದಿರಲ್ರಿವ ಧಾರಾವಾಹಿ ಬಿಟ್ಟು ಬಂದಿರಲ್ಲ ಭಾಳ ದೊಡ್ಡ ಮಾತು ಸ್ವಲ್ಪ ಎಲ್ಲರ ಲಕ್ಷ್ಯ ಈ ಕಡೆನೇ ಐತ್ರಿ ಸ್ವಲ್ಪ ಹುಡುಗರು ಕಿರಿಕಿರಿ ಮಾಡ್ಲಾರ್ದಂಗೆ ಸ್ವಲ್ಪ ನೋಡ್ಕೊಳ್ರಿ ಅಸಿತಗಿರಿ ಸಮಂ ಸ್ಯಾತ್ಕಜ್ಜಲಂ ಸಿಂಧು ಪಾತ್ರೆ ಸುರತರುವರ ಶಾಖಾ ಲೇಖಿಣಿ ಪತ್ರ ಮೂರ್ವೆ ಲಿಖತಿ ಯದಿ ಗೃಹೀತ್ವಾ ಶಾರದಾ ಸರ್ವಕಾಲೆ ತದಪಿ ತವ ಗುಣನಾಮೀಶ ಪಾರಂ ನ ಯಾತಿ ಅಂತ ಪುಷ್ಪದಂತ ಶಿವನ ಮಹಿಮೆಯ ಬಗ್ಗೆ ಹೇಳ್ತಾನೆ. ಬಸವ ಪುರಾಣ ಪ್ರಾರಂಭ ಭೀಮ ಕವಿಗಳು ಬಸವ ಮಹಾಗುರುವಿನನ್ನ ಸ್ತುತಿಯನ್ನ ಮಾಡಿ ಶ್ರೀ ಗುರುವೆ ದೀಕ್ಷಾ ಗುರುವೆ ಶಿಕ್ಷಾ ಗುರುವೆ ರಕ್ಷಾ ಗುರುವೆ ಸರ್ವಾಗಮೋಕ್ತ ಕಳಾ ಗುರುವೆ ಶಿವಯೋಗ ಧರ್ಮಾರ್ಥ ಭೋಗ ಗುರುವೆ ತ್ಯಾಗ ಗುರುವೆ ಸುಧೀ ಗುರುವೆ ವಾಚಾ ಗುರುವೆ ಭವರೋಗ ಹರ ಶರಣಾಗು ಬಸವ ಮಹಾಗುರುವೆ ಮಗೆ ಅಂತ ತಿಳ್ಕೊಂಡು ಎಲ್ಲ ಬಸವಾದಿ ಪ್ರಮಥರ ಸ್ತುತಿಯನ್ನ ಮಾಡಿ ಮಾಡಿ ಕೈಲಾಸದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಭೀಮಕವಿಗಳು. ಎಲ್ಲರ ಲಕ್ಷ್ಯ ಈ ಕಡೆನೇ ಐತೆಲ್ರಿವ, ಶ್ರದ್ಧೆಯಿಂದ ಕೇಳಾಕತ್ತೀರಲ್ಲ. ಯಾಕ ಅಂತಂದ್ರೆ ಮ್ಯಾಲಿಂದ ಮ್ಯಾಲಕ್ಕೆ ಈ ಮಾತು ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ಹೊಳ್ಯಾಗ ಹುಣಸೆ ಹಣ್ಣು ತೊಳೆದಂಗೆ ಆಗಬಾರ್ದು ಅಂತ. ಅಪರೂಪಕ್ಕೆ ಬಸವ ಪುರಾಣ ನಡೀತದ ಸಮಾಜದೊಳಗೆ, ಅದು ಸಾರ್ಥಕ ಆಗಬೇಕು. ಸುಮ್ಮನೆ ಹೆಂಗೆ ಬಂದ್ರಿ ಹಂಗೆ ಹೋದ್ರೆ ಉಪಯೋಗ ಇಲ್ಲ. ಒಬ್ಬ ಕಳ್ಳ ಒಂದು ಕತಿ ಹೇಳ ತಂಗಿ, ಕತಿ ಅಂದ್ರೆ ಭಾಳ ಹುರುಪಾತಿರ್ನಿ. ಒಬ್ಬ ಕಳ್ಳ ಅಲ್ಲಿ ಇಲ್ಲಿ ಕದಿಯಾಕ ಹೋದ, ಏನು ಕದಿಯಾಕ ಆಗಲಿಲ್ಲ. ಒಂದು ವಸ್ತು ಕದ್ದ, ಬಹಳ ಅಪರೂಪ ಇತ್ತು, ಬಹಳ ಚಂದ ಇತ್ತು, ಬಹಳ ಚಲುವ ಇತ್ತು, ಬಹಳ ಕಿಮ್ಮತ್ತಿಂದಿತ್ತು. ಅದು ಏನು ಅಂತಂದ್ರೆ ಒಂದು ಕುದುರೆ ಕದ್ದ. ಗೊತ್ತೈತಿ ತಂಗಿ ಕತಿ. ಕುದುರೆನ ಮಾರಬೇಕು ಅಂತ ತಿಳ್ಕೊಂಡು ಪ್ಯಾಟಿಗೆ ಒಯ್ದ. ಎಲ್ಲರೂ ಬರೋರು ಕೇಳೋರು, ಏ ತಮ್ಮ ಪಂಚಕಲ್ಯಾಣಿ ಕುದುರೆ ಬಹಳ ಕಿಮ್ಮತ್ತಿಂದು, ಹೆಂಗೆ ಕೊಡುತ್ತೆ ಹೆಂಗೆ ಕೊಡ್ತಿ ಅಂತಂದ್ರೆ ಇವನಿಗೆ ಗೊತ್ತಿದ್ರೆ ನಾವು ಹೇಳ್ಬೇಕಲ್ಲ ಅದ್ರ ಕಿಮ್ಮತ್ತ. ಕಳ್ಳ ಕುದುರೆ ಕಿಮ್ಮತ್ತು ಇವನಿಗೆ ಗೊತ್ತಿಲ್ಲ.
ನೀವ ಒಂದು ಮಾತು ಹೇಳ್ರಿ. ಮೊದಲನೇ ಗಿರಾಕಿ ಅಂತೂ 50,000 ರೂಪಾಯಿ ಕೊಡ್ತೀನಿ ನೋಡು. ಭಾಳ ಇದ್ದಂಗದ. ಗಿರಾಕಿ ಕೇಳಾಕತ್ರು, ಹೆಂಗ ಕೊಡ್ತಿ? ಅವ್ರು 50,000 ಕೇಳ್ಯಾರ. ಮತ್ತೊಂದು ಗಿರಾಕಿ ಅಂತೂ ನಾ 60 ಕೊಡ್ತೀನಿ, ಮತ್ತೊಂದಂತೂ ನಾ 70 ಕೊಡ್ತೀನಿ. 1,00,000 ತನಕ ಕೇಳೋರು, ಕೊಡ್ಲಿಲ್ಲ. ಸಾಯಂಕಾಲ 6-7 ಗಂಟೆ ಆತು. ಸಂತಿನ ಮುಗ್ಯಾಕ ಬಂತು. ಕಡಿಗೆ ಒಂದು ಗಿರಾಕಿ ಬಂತು. ಏನೋ ತಮ್ಮ, ಕುದುರೆ ಕಿಮ್ಮತ್ತೇನು? ಇಲ್ಲಿ ತನಕ 1,00,000 ರೂಪಾಯಿ ಕೇಳ್ಯಾರ್ರಿ. ನಾ 2,00,000 ರೂಪಾಯಿ ಕೊಡ್ತೀನಿ ಅಂದವ. ಕೊಡ್ತೀಯೇನು? ಓಹೋ ಕೊಡ್ತೀನಿ. ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 2,00,000 ರೂಪಾಯಿ ಕೊಡಾಕತ್ತೀನಿ ಅಂತಂದ್ರೆ ಈ ಕುದುರೆಗೆ ಇದು ಓಡ್ತೈತೋ ಕೆಡುತ್ತೈತೋ ನಮ್ಗೆ ಹೆಂಗೆ ಗೊತ್ತಾಗ್ಬೇಕು? ಹಿಂಗೆ ಒಂದು ಸುತ್ತು ಹೋಗಿ ಬರ್ತೀನಿ. ಟ್ರಯಲ್ ನೋಡ್ತೀವಿ ಅಂತಾರಲ್ಲ, ಹಿಂಗೆ ಒಂದು ಸುತ್ತು ಹೋಗಿ ಬರ್ತೀನಿ. ಮತ್ತು ನೀ ಲಗಾಮ್ ಕೊಟ್ಟಿ ಅಂತಂದ್ರೆ ಒಂದು ಸುತ್ತು ಹೋಗಿ ಬಂದವನ 2,00,000 ರೂಪಾಯಿ ಕೊಟ್ಟು ಈ ಕುದುರೆ ಒಯ್ತೀನಿ. ಯಾರು ಬ್ಯಾಡ್ ಅಂತಾರೆ ಅಂತ ತಿಳ್ಕೊಂಡು ಲಗಾಮ್ ಅವನ ಕೈಯಾಗ ಕೊಟ್ಟ. ನಾ ಬರೋ ತನಕ ಸ್ವಲ್ಪ ಇವು ನೋಡ್ಕೊಂತ ಇರು ಅಂತ ತಿಳ್ಕೊಂಡು ಕಾಲಾಗಿಂದ ಅಲ್ಲೇ ಬಿಟ್ಟ ಅವ. ಕುದುರೆ ಹತ್ತದ, ಹಿಂಗ ಲಗಾಮ್ ಹಿಂಗ ಏನು ನಡೆ ಅಂತ ತಿಳ್ಕೊಂಡು ಕುದುರೆಯನ್ನು ಹಿಂಗೆ ಓಡಿಸ್ಕೊಂಡು ಹೋದ. 7 ಗಂಟೆಗೆ ಹೋತು ಕುದುರೆ. 8 ಆತು, 9 ಆತು, ಬರಲೇ ಇಲ್ಲ. ಮೊದಲಿಂದ ಒಬ್ಬ ಗಿರಾಕಿ ಬಂದು ಕೇಳ್ದ, ತಮ್ಮ ಆ ಕುದುರೆ ಹೆಂಗೆ ಹೋತು? ಅದು ಹೆಂಗೆ ಬಂದಿತ್ರಿ? ಹಂಗೆ ಹೋತ್ರಿ. ಅದು ಹೆಂಗೆ ಬಂದಿತ್ತು? ನಾ ಆ ಕುದುರೆ ಕತ್ತಿ ಹೇಳಾಕತ್ತಿಲ್ಲ, ಈ ಎಲ್ಲ ಕುದುರೆ ಕತ್ತಿ ಹೇಳಾಕತ್ತಿಲ್ಲ. ಸುಮ್ಮನೆ ಹೆಂಗೆ ಬಂದಿರಿ ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿಪ್ಪ. ಬಸವಣ್ಣನ 4 ವಿಚಾರಗಳನ್ನ ಶ್ರದ್ಧೆಯಿಂದ ಮಸ್ತಕದೊಳಗ ಹೃದಯದೊಳಗೆ ಇಟ್ಕೊಂಡು ಹೋಗ್ರಿ, ಜನ್ಮ ಕಲ್ಯಾಣ ಆಗ್ತದ. ಬಸವ ಪುರಾಣ ಬರೆದವ್ರು ಯಾರು ತಂಗಿ? ಲಕ್ಷ ಇಟ್ಟಿರಿ. ನಾಳೆ ಕೇಳ್ತೀನಿ ನಾನು. ಬಸವ ಪುರಾಣ ಬರೆದವ್ರು ಯಾರು? ಭೀಮ ಕವಿ. ಕವಿ ಹೆಸರು ಏನು ತಂಗಿ? ಭೀಮ ಕವಿ. ಲಕ್ಷ ಕೊಟ್ಟು ಕೇಳ್ರವ. ಬಹಳ ಆನಂದದ ಇದ್ರೊಳಗೆ. ನಿಮಗೆ ಗೊತ್ತಿಲ್ಲ, ಮುಂದೆ ಗೊತ್ತಾಕೈತಿ. ದಿನ ಹೋದಂಗೆ ಇದ್ರ ಮಜಾ ನಿಮಗೆ ಗೊತ್ತಾಗ್ತದ. ಬಸವಾದಿ ಪ್ರಮಥರ ಸ್ತುತಿಯನ್ನ ಮಾಡ್ತಾ ಮಾಡ್ತಾ ಬಸವ ಪುರಾಣ ಬರಿಯಾಕತ್ತಾರ. ಕೈಲಾಸದ ವರ್ಣನೆ ಬರ್ತದೆ ನೋಡ್ರಿ ಬಸವ ಪುರಾಣದೊಳಗ. ಕೈಲಾಸದೊಳಗೆ ಯಾರು ಇರ್ತಾರ್ರಿ? ನಮ್ಮ ಶಿವ. ಶಿವ ಅಂತಂದ್ರೆ ಸಾಮಾನ್ಯ ಅಲ್ಲ. ಇಲ್ಲಿ ಪುಷ್ಪದಂತ ಎಂಬತಕ್ಕಂಥ ಕವಿ ಹೇಳ್ತಾನ, ಹಸಿದ ಗಿರಿ ಸಮಂ ಸ್ಯಾತ್ ಕಜ್ಜಲಂ ಸಿಂಧು ಪಾತ್ರೆ ಸುರ ತರುವರ ಶಾಖಾ ಲೇಖಿಣಿ ಪತ್ರ ಮೂರ್ವಿ ಲಿಖತಿ ಯದಿ ಗೃಹೀತ್ವ ಶಾರದಾ ಸರ್ವಕಾಲೇ ತದಪಿ ತವ ಗುಣ ನಾಮೀಶ ಪಾರಂ ನಯಾತಿ. ಮೇರುಗಿರಿಯ ಇಡೀ ಸಮುದ್ರವನ್ನೇ ಮಸಿ ಕುಡಿಕೆಯನ್ನಾಗಿ ಮಾಡಿ, ಕಲ್ಪವೃಕ್ಷದ ಕೊಂಬೆಗಳನ್ನೇ ಲೇಖನಿಯನ್ನಾಗಿ ಮಾಡಿ, ಇಡೀ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ, ಸಾಕ್ಷಾತ್ ವಿದ್ಯಾಧಿ ದೇವತೆಯಾಗಿರ್ತಕ್ಕಂಥ ಆ ಸರಸ್ವತಿಯೇ ಹಗಲು ಇರುಳು ಕುಳಿತು ಆ ಶಿವನ ಗುಣಗಾನವನ್ನ ಮಾಡಿದ್ರೆ ಆಕೆಯ ಕಡೆಯಿಂದಲೂ ಕೂಡ ಶಿವನ ಗುಣಗಾನ ಮಾಡಲಿಕ್ಕೆ ಅಸಾಧ್ಯ ಅಂಥವನು ನಮ್ಮಪ್ಪ ಶಿವ. ಶಿವ ಅಂದ್ರೆ ಸಾಮಾನ್ಯನಲ್ಲ. ಇವತ್ತು ನಮ್ಮ ಗರತಿಯರಿಗೆ, ನಮ್ಮ ತಾಯಂದ್ರು ಅಂತೀರೇನಿಲ್ರಿ ಕೊಟ್ಟುವಾಗೂ ಶಿವ ಅಂತೀರಿ, ಬೀಸುವಾಗೂ ಶಿವ ಅಂತೀರೇನಿಲ್ಲ. ಬೀಳುವಾಗ, ಏಳುವಾಗ, ಮಲಗುವಾಗ ಏನು ಬಂದರೂ ಕೂಡ ಶಿವ. ಯಾಕ? ನಮ್ಮ ಉಸಿರೇ ಶಿವ. ಶಿವ ಎಂದರ ಸಿಡಿಲೆಲ್ಲ ಬಯಲಾಗೆ, ಕಲ್ಲು ಬಂದೆರಗಿ ಕಡೆಗಾಗಿ ಎಲೆ ಮನವೇ ಶಿವನೆಂಬ ಶಬುದ ಬಿಡಬ್ಯಾಡ. ಇನ್ನೇನು ಸಿಡಿಲು ಬಂದು ಮೈ ಮೇಲೆ ಬೀಳ್ತದ ಅನ್ನುವಾಗೂ ಕೂಡ ಶಿವ ಅಂದ್ರೆ ಸಾಕು, ಸಿಡಿಲು ಸಹಿತ ಬಯಲಾಗ್ತದ ಅಂತಂದ್ರ ಎಟ್ಟಿರ್ಬೇಕು ಶಿವ ಅನ್ನೋ ಶಬ್ದದೊಳಗ. ವೇದಗಳಲ್ಲಿ ಯಜುರ್ವೇದದಿ ರುದ್ರಾಧ್ಯಾಯ.
ರುದ್ರಾಧ್ಯಾಯದೊಳಗೆ ಅಷ್ಟಮೋನುವಾಕ. ಆ ಅಷ್ಟಮೋನುವಾಕದಲ್ಲಿ ನಮಃ ಶಿವಾಯ ಚ ಎಂಬತಕ್ಕಂಥ ವಾಕ್ಯ. ಆ ನಮಃ ಶಿವಾಯ ಚ ಎಂಬತಕ್ಕಂಥ ವಾಕ್ಯದೊಳಗ ಶಿವ ಅನ್ನೋ ಶಬ್ದ ಶ್ರೇಷ್ಠ ಅಂತ ಪಂಡಿತ ಪುಟ್ಟರಾಜ ಕವಿಗವಾಯಿಗಳು ಹೇಳ್ತಾರೆ ಈ ಮಾತನ್ನ. ಶಿವ ಅಂತಂದ್ರೆ ಸಾಕು. ಬಡವ ಇರಲಿ ಶ್ರೀಮಂತ ಇರಲಿ, ಇವತ್ತ ಸುಮ್ಮನೆ ತಿಳ್ಕೊಳ್ರಿ. ನಿಮಗೆ ಬಸವ ಪುರಾಣದ ಒಂದು ನೆವದೊಳಗ ಶಿವನ ಬಗ್ಗೆ ಇವತ್ತೊಂದಿಷ್ಟು ತಿಳ್ಕೊಳ್ರಿ ನೀವು. ಕೈಲಾಸದ ಅಧಿಪತಿ, ಪಾರ್ವತಿಯ ಪತೆ ಆಗಿರ್ತಕ್ಕಂಥ ಶಿವ, ಆತ ನಿರಾಕಾರನೂ ಹೌದು, ಸಾಕಾರನೂ ಕೂಡ ಹೌದು. ಜಗತ್ತಿನೊಳಗ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಧರ್ಮ, ಅತೀ ಹಳೆಯ ಧರ್ಮ ಯಾವುದಾದ್ರೂ ಕೂಡ ಇದ್ರ ಅದು ಶಿವಧರ್ಮ. ಕೇವಲ ಭಾರತ ದೇಶದೊಳಗೆ ಅಷ್ಟೇ ಶಿವಧರ್ಮ ಇತ್ತು ಅಂತ ತಿಳ್ಕೊಂಡಿರೇನು? ಪ್ರಪಂಚಾದ್ಯಂತ ಶಿವಧರ್ಮ ವಿಸ್ತಾರವಿತ್ತು ಅಂತ ಹೇಳ್ತದೆ ಇತಿಹಾಸ. ಅರಬಸ್ಥಾನ ಕೇಳಿರಲ್ಲ, ಈಗೆಲ್ಲಿ ಮಕ್ಕಾ ಮದೀನಾ ಅಂತ ಹೇಳ್ತಾರಲ್ಲ, ಆ ಅರಬಸ್ಥಾನದಲ್ಲಿಯೂ ಕೂಡ ಮಕ್ಕೇಶ್ವರ ಲಿಂಗ. ಅಮೇರಿಕಾದ ಟೆನ್ಸಿ ಪಟ್ಟಣದೊಳಗ ಘನಲಿಂಗ. ಸ್ಕಾಟ್ಲ್ಯಾಂಡ್ದೊಳಗ ಅಲ್ಲಿನೂ ಕೂಡ ಶಿವಲಿಂಗ. ಇಂದಿಗೂ ಕೂಡ ನೀವು ಪೇಪರ್ದೊಳಗ ಟಿವಿಯೊಳಗ ನೋಡ್ತೀರಿ. ದೇಶ ವಿದೇಶಗಳಲ್ಲಿಯೂ ಕೂಡ 2000, 5000, 10,000, 15,000 ವರ್ಷಗಳ ಹಿಂದಿನ ಶಿವ ದೇಗುಲಗಳು ಇದ್ದಿದ್ದು, ಅದರ ಸ್ಮಾರಕಗಳನ್ನು ಇಂದಿಗೂ ಕೂಡ ನಾವು ಇತಿಹಾಸದಿಂದ ತಿಳ್ಕೋಬಹುದಾಗ್ಯದ. ಈಗೇನು ಮಾಡಬೇಡ್ರಪ್ಪ ಶರಣ್ರ, ಹಿಂದ ಕಡೆ ಮಾಡಾಕತ್ರಿ, ಸುಮ್ಮನೆ ಕುಂತ ಬಿಡ್ರಿ, ಆನಂದದಿಂದ ಮೈ ಮರೆತು ಬಸವ ಪುರಾಣ ಕೇಳ್ರಿ. ನೀವೇನೇ ಮಾಡೋದಿದ್ರು ಬಸವ ಪುರಾಣ ಮುಗಿದ ಬಳಕ. ಜಗತ್ತಿನ ಅತ್ಯಂತ ಪುರಾತನ ವಿಸ್ತಾರವಾಗಿರ್ತಕ್ಕಂಥ ಧರ್ಮ ಅದು ಯಾವುದಾದ್ರೂ ಕೂಡ ಇದ್ದಿದ್ದೇ ಆದ್ರೆ ಶಿವಧರ್ಮ. ಇನ್ನು ಶಿವನ ಆರಾಧಕರು ಯಾರ್ಯಾರು? ಮರ್ಯಾದ ಪುರುಷೋತ್ತಮ ಅನಿಸಿಕೊಂಡಿರ್ತಕ್ಕಂಥ ಶ್ರೀರಾಮಚಂದ್ರನು ಕೂಡ ಶಿವನ ಭಕ್ತ. ಯಾವಾಗ ರಾವಣ ಸೀತೆಯನ್ನ ಕದ್ದೊಯ್ದ, ಅಯೋಧ್ಯೆ ಏನ್ರಿ ಇವತ್ತು ನೋಡ್ರಿ, ಕಾಶ್ಮೀರದ ತುಟ್ಟ ತುದಿ, ಅಲ್ಲಿನೂ ಕೂಡ ನಾವು ಶಿವ ದೇವಸ್ಥಾನಗಳನ್ನು ಕಾಣುತ್ತೇವೆ. ಶ್ರೀರಾಮ ಸ್ಥಾಪನೆ ಮಾಡಿರ್ತಕ್ಕಂಥ ಶಿವನ ದೇವಸ್ಥಾನಗಳು ಒಂದಲ್ಲ ಎರಡಲ್ಲ, ಅದಕ್ಕೆ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ತಿಳ್ಕೊಂಡು ಅನೇಕ ನಾವು ರಾಮಲಿಂಗೇಶ್ವರ ದೇವಸ್ಥಾನಗಳನ್ನು ನಾವು ಈ ಪ್ರಪಂಚದೊಳಗೆ ಕಾಣುತ್ತೇವೆ. ಜಯ ನಮ ಪರಾಪತೇ ಶಿವ ಹರ ಹರ ಮಹಾದೇವ. ದಯಮಾಡಿ ಮಹಾನ್ ತಪಸ್ವಿಗಳಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ನಮ್ಮ ನಾಗಠಾಣದ ಅಪ್ಪನವರು ದಯಮಾಡಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನೀವು ಸ್ವಾಗತ ಮಾಡ್ರಿ. ಮರ್ಯಾದ ಪುರುಷೋತ್ತಮನಾಗಿರ್ತಕ್ಕಂಥ ಶ್ರೀರಾಮಚಂದ್ರನು ಕೂಡ ಶಿವನ ಭಕ್ತ. ಅಷ್ಟೇ ಯಾಕ, ಒಂದಲ್ಲ ಎರಡಲ್ಲ 12 ವರ್ಷಗಳ ಕಾಲ ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದುಕೊಂಡಿರ್ತಕ್ಕಂಥ ತ್ರಿಲೋಕವೀರ ಅರ್ಜುನನು ಕೂಡ ಶಿವನ ಭಕ್ತ. 100 ಆನೆಯ ಬಲವನ್ನು ಹೊಂದಿರತಕ್ಕಂಥ ಭೀಮನು ಕೂಡ ಶಿವನ ಭಕ್ತ. ಇವತ್ತು ನಾವು ಒಬ್ಬರಲ್ಲ ಇಬ್ಬರಲ್ಲ ಪಂಚಪೀಠಾಧೀಶ್ವರರು ಅಂತ ಕರಿತೀವಿ. ಅವರು ಕೂಡ ಉದ್ಭವ ಆಗಿರ್ತಕ್ಕಂಥದ್ದು ಶಿವಲಿಂಗದಲ್ಲಿಯೇ. ಬಸವಣ್ಣನನ್ನು ಅತ್ಯಂತ ಪ್ರೀತಿಯಿಂದ ನಾವು ಕೊಂಡಾಡ್ತೀವಿ. ಏನಂತ? ಶಿವನೇ ಬಸವ, ಬಸವ ಶಿವನೇ. ಶಿವ ಬೇರೆ ಅಲ್ಲ, ಬಸವಣ್ಣ ಬೇರೆ ಅಲ್ಲ. ರಾಜರು, ಮಹಾರಾಜರು, ಕವಿಗಳು, ಜ್ಞಾನಿಗಳು, ವಿಜ್ಞಾನಿಗಳು ಎಲ್ಲರೂ ಕೂಡ ಇವತ್ತು ಶಿವನ ಭಕ್ತರೇ. ಶಿವನ ಮಹತ್ವವನ್ನು ಸಾರ್ತಕ್ಕಂಥ ಒಂದಲ್ಲ ಎರಡಲ್ಲ, ಇವತ್ತು ನಮ್ಮ ದೇಶದೊಳಗೆ ಎಷ್ಟು ಲಿಂಗ ಅದಾವ ಹೇಳ್ರಿ? ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಎಷ್ಟು ಲಿಂಗ ಅದಾವ ತಮ್ಮ? 12. ಹೌದಲ್ಲ?
ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಉಜ್ಜಯಿನ್ಯ ಮಹಾಕಾಲ ಓಂಕಾರಮ ಬಲೇಶ್ವರೇ. ಶಿವನ ಶಕ್ತಿಯನ್ನು ಹೊರಹೊಮ್ಮತಕ್ಕಂಥ, ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ನೀಡತಕ್ಕಂಥ 12 ಜ್ಯೋತಿರ್ಲಿಂಗಗಳನ್ನು ನಾವು ನೋಡ್ತೀವಿ. ಅಷ್ಟೇ ಏಕೆ, ಇವತ್ತು ಅತ್ಯಂತ ಒಂದು ಸಣ್ಣ ಊರೈತೆ ಅಂದ್ರೂ ಕೂಡ ಅಲ್ಲಿ ಒಂದು ಶಿವನ ದೇವಸ್ಥಾನ ಇದ್ದೇ ಇರ್ತದ. ಶರಣರು ಹೇಳ್ತಾರೆ, ಯಾವ ಊರಿನೊಳಗ ಶಿವನ ದೇವಸ್ಥಾನ ಇಲ್ಲವೋ ಅದು ಸ್ಮಶಾನಕ್ಕಿಂತಲೂ ಕೂಡ ಕಡೆ ಅಂತ. ಹೀಗಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಕೂಡ ಇವತ್ತು ನಾವು ಶಿವನ ದೇಗುಲಗಳನ್ನು ಕಾಣ್ತೀವಿ. ಇನ್ನು ಶಿವನ ಮಹತ್ವವನ್ನು ಸಾರ್ತಕ್ಕಂಥ ಗ್ರಂಥಗಳು 1 2 ವೇದಗಳು, ಉಪನಿಷತ್ತುಗಳು, 1 ಅಲ್ಲ 2 ಅಲ್ಲ 28 ಶಿವಾಗಮಗಳು, ಸಿದ್ಧಾಂತ ಶಿಖಾಮಣಿ ಆಗಿರಬಹುದು, ಬಸವಾದಿ ಶಿವಶರಣರ ವಚನ ಸಾಹಿತ್ಯ ಆಗಿರಬಹುದು, ಇವೆಲ್ಲವೂ ಕೂಡ ಶಿವನ ಮಹತ್ವವನ್ನು ಸಾರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ. ಹೀಗಾಗಿ ಎಲ್ಲ ಶಿವಮಯ ನಮ್ಮ ದೇಶದೊಳಗ, ನಮ್ಮ ಜಗತ್ತಿನೊಳಗ. ಅಂಥ ಶಿವ ಇಲ್ಲಿ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಭೀಮಕವಿಗಳು. ಕೈಲಾಸದ ವರ್ಣನೆಯನ್ನ ಮಾಡ್ತಾರೆ. ಅದೊಂದು ಬೆಳ್ಳಿಯ ಬೆಟ್ಟ, ಅಲ್ಲಿ ಜ್ಞಾನ ಸಿಂಹಾಸನ, ಅಭೂತಪೂರ್ವವಾಗಿರ್ತಕ್ಕಂಥ ಜ್ಞಾನ ಸಿಂಹಾಸನದ ಮೇಲೆ ಯಾರು ಕುಳಿತುಕೊಂಡಿದ್ದಾರೆ? ನಮ್ಮ ಶಿವ ಕುಳಿತುಕೊಂಡಿದ್ದಾನೆ. ನೋಡ್ರಿ ನಿಲ್ಲ ಫೋಟೋ, ಮೊದಲೆಲ್ಲ ಫೋಟೋ ಇರ್ತಿದ್ದು, ಶಿವನ ಕುಟುಂಬದ ಫೋಟೋ ಇರ್ತಿದ್ದು. ನೋಡ್ರಿ ತಂಗಿ, ಹಿಂಗ ಕೈಲಾಸದೊಳಗೆ ಶಿವ ಕುಂತಿರ್ತಾನ. ಎಡ ತೊಡಿ ಮೇಲೆ ಯಾರು ಕುಂತಿರ್ತಾರ? ಪಾರ್ವತಿ ಕುಂತಿರ್ತಾಳ. ಅಕ್ಕಿ ತೊಡಿ ಮೇಲೆ ಗಣಪ ಕುಂತಿರ್ತಾನ. ಇವನು ತೊಡಿ ಮೇಲೆ ಷಣ್ಮುಖ ಕುಂತಿರ್ತಾನ. ಮುಂದ ನಂದಿ ಇರ್ತದ, ಪಾರ್ವತಿ ವಾಹನ ಸಿಂಹನೂ ಇರ್ತದ, ಗಣಪತಿ ವಾಹನ ಇಲಿನೂ ಇರ್ತದ, ಷಣ್ಮುಖನ ವಾಹನ ನವಿಲು ಕೂಡ ಇರ್ತದೆ. ನೋಡ್ರಿ ನಿಲ್ಲಿ ಫೋಟೋ. ಈಗೆಲ್ಲ ಹೋಗ್ಬಿಟ್ಟಾವ, ಬರೀ ಸಿನಿಮಾ ನಟ ನಟಿಯರ ಫೋಟೋ ಹಾಕೊಂಡು ಕುಂಡ್ರಾಕತ್ತೀರೇನಿಲ್ಲ. ಯಾಕೆ ಈ ಫೋಟೋಗಳು ನಮ್ಮ ಮನೆಯೊಳಗೆ ಇರಬೇಕು? ನಮ್ಮ ಹಿಂದಿನ ಹಿರಿಯರು ಯಾಕೆ ಇಡ್ತಿದ್ರು ಅಂತಂದ್ರೆ, ಆ ಶಿವನ ಕುಟುಂಬದ ಒಂದು ಫೋಟೋ ನೋಡಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜನರು ಕೂಡ ಹಂಗ ಅನೂನ್ಯವಾಗಿ ಇರಲಿ ಅಂತ. ನಮ್ಮ ಶಿವಪ್ಪನ ಸಂಸಾರ, ನಿಮ್ದು ಒಂದು ಹೆಂಗ ಸಂಸಾರ, ನಮ್ಮ ಶಿವಪ್ಪಂದು ಕೂಡ ಒಂದು ಸಂಸಾರ. ಅದು ಹೆಂಗಿತ್ತು ಅಂತ ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳ್ತೀರಿ? ಸುಮ್ಮನೆ ಕಲ್ಪನೆ ಮಾಡ್ಕೊಳ್ರಿ. ಹಿಂಗ ಅದು ಕೈಲಾಸ ಮಂಟಪ ಅದ, ಜ್ಞಾನ ಸಿಂಹಾಸನದ ಮೇಲೆ ಪರಮಾತ್ಮ, ಪಾರ್ವತಿ, ಗಣಪ, ಷಣ್ಮುಖರು ಎಲ್ಲರೂ ಕುಂತಾರ. ಸುಮ್ಮನೆ ಮನಸ್ಸಿನೊಳಗೆ ಕಲ್ಪನಾ ಮಾಡ್ಕೊಳ್ರಿ. ಶಿವನಿಗೆ ಎಷ್ಟು ಮಂದಿ ಹೆಂಡ್ರಿಯಪ್ಪ? ಹೇಳ್ರಿ ಅವ ಯಾರು? ಒಬ್ಬಕಿ ತೊಡಿ ಮೇಲೆ, ಇನ್ನೊಬ್ಬಕಿ ತಲೆ ಮೇಲೆ. ತೊಡಿ ಮೇಲೆ ಪಾರ್ವತಿ, ತಲೆ ಮೇಲೆ ಗಂಗಾ. ಎಷ್ಟು ಮಂದಿ ಹೆಂಡ್ರು? 2 ಹೆಂಡ್ರು ಮಾಡ್ಕೊಂಡವ್ರು ಎಂದರ ಸಮಾಧಾನ ಇದ್ದಿದ್ದು ನೋಡ್ರಿ ಯಾವ? ಇಲ್ಲಿ ಯಾರಿದ್ರೆ ತಪ್ಪು ತಿಳ್ಕೊಬೇಡ್ರಿಪ್ಪ, ನಮ್ಮ ಉಪ್ಪಿನ ಬೆಟಗೇರಿ ಮಾತು ಹೇಳಕತ್ತಿನ, ಇಲ್ಲಿದಲ್ಲ ಸುದ್ದಿ. ಯಾಕೆ? 2 ಹೆಂಡ್ರು ಇದ್ರು ಅಂದ್ರೆ ಮುಗ್ದ ಹೋತು. ಏನು ಈಕಿನ ಮಾತು ಕೇಳಬೇಕು, ಏನು ಈಕಿನ ಮಾತು ಕೇಳಬೇಕು. ಈಕಿಗೆ ಒಂದಿಷ್ಟು ಏನಾದರೂ ಕೂಡ ತಂದು ಕೊಟ್ರೆ ಆಕಿಗೆ ಜಗಳ, ಆಕಿಗೆ ತಂದು ಕೊಟ್ರೆ ಈಕಿಗೆ ಜಗಳ. ಸಮಾಧಾನ ಮಾಡೋದ್ರೊಳಗೆ ಇವನು ಜೀವನ ಹೋಗಿಬಿಟ್ಟಿರ್ತದ. ಯಾಕ್ರಿ ಖರೆ ಇತ್ತು ಇಲ್ಲೋ? ಸಾಮಾನ್ಯವಾಗಿ 2 ಹೆಂಡ್ರನ್ನ ಮಾಡ್ಕೊಂಡಿರ್ತಕ್ಕಂಥ ಗಂಡ ಸಮಾಧಾನದಿಂದ ಇರುವುದಿಲ್ಲ, ಅವರು ಸಮಾಧಾನದಿಂದ ಇರುವುದಿಲ್ಲ. ಇಲ್ಲಿ ನೋಡ್ರಿ, ನಮ್ಮ ಶಿವಪ್ಪ ತೊಡಿ ಮ್ಯಾಲ ಪಾರ್ವತಿ, ತಲೆ ಮ್ಯಾಲ ಗಂಗಾ. ಪಾರ್ವತಿನೂ ಸಮಾಧಾನ ಶಾಂತ ಅದಾಳ, ಗಂಗಾನು ಶಾಂತ ಅದಾಳ. ಇವರಿಬ್ರು ಯಾಕೆ ಶಾಂತ ಅದಾರ ಅಂತಂದ್ರೆ, ನಮ್ಮ ಶಿವಪ್ಪ ಶಾಂತ ಅದಾನಂತ ತಿಳ್ಕೊಂಡು ಅವರಿಬ್ರು ಶಾಂತ ಅದಾರ. ಮಕ್ಕಳು ಎಷ್ಟು ಜನ ರೀವ? 2. ಯಾರ್ಯಾರು? ಗಣಪ, ಷಣ್ಮುಖ. ನಿಮ್ಮ ಮಕ್ಕಳು ಎಟ್ಟರೆ ಉಡಾಡ್ರಿದ್ದಾರು. ಉಡಾಡ್ರಂದ್ರೆ ಈ ಕಡೆ ಏನಂತಾರೆ? ಔಚಾರಿ ಅಂತೀರಿ, ಏನಂತೀರಿ? ಏನ್ರಪ್ಪ ಬೆರಿಕಿ? ಉಡಾಡ್ರ ಗೊತ್ತಾಕೈತಿ. ನಿಮ್ಮ ಮಕ್ಕಳು ಎಟ್ಟರೆ ಉಡಾಡ್ರಿದ್ದಾರು. ಇವು ಗಣಪ, ಷಣ್ಮುಖಪ್ಪ ನಿಮ್ಮ ಮಕ್ಕಳಕ್ಕಿಂತ 1000 ಪಟ್ಟು ಉಡಾಡ್ರವ್ರು. ಗಣಪನ ಕತಿ ಕೇಳಿರಿ ನಿಲ್ಲ. ಇಲಿ ಮ್ಯಾಲ ಕುಂತು ನಡೆದಿರ್ತಾನಂತ, ಬಿದ್ದು ಬಿಟ್ಟ ಅಂತ, ಹೊಟ್ಟಿ ಹೊಡಿತಂತ,
ಕಡುಬು ಹೊರಗೆ ಬಿದ್ದು ಅಂತ ಇವ್ಯಾಕೆ ವೇಸ್ಟ್ ಮಾಡಬೇಕು ಅಂತ ತಿಳ್ಕೊಂಡು ಕೆಳಗೆ ಬಿದ್ದು ಕಡುಬು ಮತ್ತೆ ಹೊಟ್ಯಾಗ ಹಾಕೊಂಡು ಯಾತ್ರಲೆ ಹೊಲದ ಹಾವಿನೇ ಹೊಲದ್ನಂತ. ಎಷ್ಟು ಉಡಾಳಿರ್ಬೇಕವ, ಎಷ್ಟು ಉಡಾಳ ಮಕ್ಕಳು ಯಾರಿಗೆ? ಶಿವಪ್ಪಗ. ಆದರೂ ಅಲ್ಲಿ ಗಣಪನೂ ಶಾಂತ ಕುಂತಾನ, ಷಣ್ಮುಖನೂ ಶಾಂತ ಕುಂತಾನ. ಈ ಇಬ್ಬರು ಮಕ್ಕಳು ಯಾಕೆ ಶಾಂತ ಕೂತಾರಂತಂದ್ರೆ ನಮ್ಮಪ್ಪ ಶಾಂತ, ನಮ್ಮ ಶಿವಪ್ಪ ಶಾಂತದನಂತ ತಿಳ್ಕೊಂಡು ಅವರಿಬ್ಬರು ಶಾಂತವಾಗಿ ಕುಂತಾರ. ಶಿವನ ವಾಹನ ಯಾವುದ್ರಪ್ಪ? ಶಿವನ ವಾಹನ ಯಾವ್ದು ತಂಗಿ? ನಂದಿ. ಪಾರ್ವತಿ ವಾಹನ ಸಿಂಹ. ಪರಸ್ಪರ ಸ್ನೇಹನು ವೈರತ್ವ. ನಂದಿ ಅದು ಹಂಗ ಗೀಳಿಡ್ತದ, ಸಿಂಹ ಅದನ್ನು ಘರ್ಜನೆ ಮಾಡ್ತದ. ಒಬ್ಬರು ಕಂಡ್ರೆ ಒಬ್ರಕ್ಕಾಗೋದಿಲ್ಲ. ಆದರೂ ಕೂಡ ನಂದಿನೂ ಶಾಂತ ಕುಂತದ, ಸಿಂಹನೂ ಶಾಂತ ಕುಂತದ. ಯಾಕೆ? ನಮ್ಮ ಶಿವಪ್ಪ ಶಾಂತ ಕುಂತಾನಂಥೇಳಿ ಅವೆರಡು ಶಾಂತ ಕುಂತಾವ. ಹೌದಲ್ಲ? ಗಣಪನ ವಾಹನ ಯಾವುದು? ಇಲಿ. ಷಣ್ಮುಖನ ವಾಹನ ಯಾವುದು? ನವಿಲು. ಮತ್ತು ನವಿಲು ಮತ್ತು ಇಲಿ ಪರಸ್ಪರ ಸ್ನೇಹ ಏನು? ವೈರ. ನವಿಲು ನೋಡ್ತಂದ್ರೆ ಸಾಕು ಇಲಿನ ಗಬಕ್ನ ತಿಂದ ಬಿಡ್ತೈತಿ. ಆದರೂ ಇಲ್ಲಿ ಇಲಿನೂ ಶಾಂತದ, ನವಿಲು ಶಾಂತದ. ಯಾಕೆ? ನಮ್ಮ ಶಿವಪ್ಪ ಶಾಂತದನಂತೇಳಿ ಅವೆರಡು ಶಾಂತದವ. ಇದರಿಂದ ನಾವು ನೀವು ತಿಳಿತಕ್ಕಂಥ ಪಾಠ ಏನು ಅಂತಂದ್ರೆ, ಮನಿ ಯಜಮಾನ ಶಾಂತ ಇದ್ರ ಮನಿ ಎಲ್ಲ ಶಾಂತ ಇರ್ತದ. ಈ ಎಲ್ಲ ತತ್ವ ನಮ್ಮ ಜನ ತಿಳ್ಕೊಳ್ಳಿ ಅಂತ ತಿಳ್ಕೊಂಡು ಹಿಂದಕ್ಕೆ ಇಂಥ ಫೋಟೋಗಳು ಮನ್ಯಾಗ ಹಾಕ್ತಿದ್ರೇನಿಲ್ರಿವ? ಸರಸ್ವತಿ ಫೋಟೋ ಹಾಕ್ತಿದ್ರು. ಸರಸ್ವತಿ ಯಾತ್ರ ಮೇಲೆ ಕುಂತಿರ್ತಿದ್ಳು ಕಲ್ಲಿನ ಮೇಲೆ. ಲಕ್ಷ್ಮಿ ಫೋಟೋ ಹಾಕ್ತಿದ್ರು. ಲಕ್ಷ್ಮಿ ಯಾತ್ರ ಮೇಲೆ ಕುಂತಾಳ ಕಮಲದ ಮೇಲೆ. ಹೌದಲ್ಲ? ಅದ್ರೊಳಗೂ ಕೂಡ ಒಂದು ತತ್ವ ಇರ್ತಿತ್ತು. ಕಮಲ ಅಂತಂದ್ರೆ ಅದು ಹೊಯ್ದಾಡ್ತದ, ಅದು ಚಂಚಲ ಇದ್ದಂಗ. ಲಕ್ಷ್ಮಿ ಸರಸ್ವತಿ ಎಲ್ಲಿ ಕುಂತಾಳ? ಕಲ್ಲಿನ ಮೇಲೆ ಕುಂತಾಳ. ಕಲ್ಲು ಹೊಯ್ದಾಡುವುದಿಲ್ಲ, ಕಲ್ಲು ಹೊಯ್ದಾಡುವುದಿಲ್ಲ. ಅದು ಶಾಶ್ವತವಾಗಿ ಗಟ್ಟಿಯಾಗಿರ್ತದ. ಹಂಗ ಲಕ್ಷ್ಮಿ ಆಕಿ ಎಂದಿಗೂ ಕೂಡ ನಂಬಿಗಸ್ತಳಲ್ಲ. ಆಕಿ ಹೊಯ್ದಾಡ್ಕೊಂತ ಇರ್ತಾಳ. ಅದಕ್ಕೆ ಲಕ್ಷ್ಮಿನ ನಂಬಕ್ ಹೋಗ್ಬೇಡ್ರಿ, ಸರಸ್ವತಿನ ನಂಬ್ರಿ. ಯಾಕೆ? ಆಕಿ ಕಲ್ಲಿನ ಮೇಲೆ ಕುಂತಾಳ, ಗಟ್ಟಿಯಾಗಿ ಇರ್ತಾಳ ಅಂತ ಅರ್ಥ. ಹಿಂಗೆಲ್ಲ ನಮ್ಮ ಹಿರಿಯರು ಇಂತಿಂಥ ಫೋಟೋ ಇಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಈಗೆಲ್ಲ ಹೋಗಿಬಿಟ್ಟಾವ. ಅರ್ಧನಾರೀಶ್ವರ ಫೋಟೋ ನೋಡಿರ ತಂಗಿ? ಅರ್ಧನಾರೀಶ್ವರ ಪರಮಾತ್ಮನ ಈ ಎಡಭಾಗದೊಳಗೆ ಯಾರು? ಪಾರ್ವತಿ, ಬಲಭಾಗ ಪರಮಾತ್ಮ. ಇದರೊಳಗೂ ಕೂಡ ಒಂದು ತತ್ವ ಇರ್ತಿತ್ತು. ಇದಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಕವಿರತ್ನ ಕಾಳಿದಾಸ ಹೇಳ್ತಾನ, ವಾಗರ್ಥ ವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಇಲ್ಲಿ ಕೈಲಾಸದ ಜ್ಞಾನ ಮಂಟಪದ ಮೇಲೆ ಪರಮಾತ್ಮ ಕುಳಿತುಕೊಂಡಿದ್ದಾನೆ, ತೊಡೆಯ ಮೇಲೆ ಪಾರ್ವತಿ ಅದಾಳ. ಇದರ ಸಂಕೇತ ಏನು ಅಂತಂದ್ರೆ, ಶಿವನನ್ನ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿಯನ್ನ ಬಿಟ್ಟು ಶಿವ ಇಲ್ಲ. ಯಾವ ರೀತಿಯಾಗಿ ಶಬ್ದ ಬಿಟ್ಟು ಅರ್ಥ ಇಲ್ಲ, ಅರ್ಥ ಬಿಟ್ಟು ಶಬ್ದ ಇಲ್ಲ, ಹಂಗ ಪರಮಾತ್ಮನನ್ನ ಬಿಟ್ಟು ಪಾರ್ವತಿ ಇಲ್ಲ, ಪಾರ್ವತಿಯನ್ನ ಬಿಟ್ಟು ಪರಮಾತ್ಮ ಇಲ್ಲ. ಹೀಗಾಗಿ ನಾವೆಲ್ಲ ಶಿವಭಕ್ತರು ಎಂಥವ್ರು ಅಂತಂದ್ರೆ, ಶಕ್ತಿ ಸಮೇತನಾಗಿರ್ತಕ್ಕಂಥ ಶಿವನ ಆರಾಧನೆಯನ್ನ ಮಾಡ್ತಕ್ಕಂಥವ್ರು ನಾವು. ಅದಕ್ಕೆ ನಮ್ಮ ಸಿದ್ಧಾಂತಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಹೌದಯ್ಯವ? ಈ ರೀತಿಯಾಗಿ ಪರಮಾತ್ಮ ತನ್ನ ಒಡ್ಡೋಲಗದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭ. ಪಾರ್ವತಿ, ಗಣಪ, ಷಣ್ಮುಖ. ಇತ್ತ ಸೃಷ್ಟಿ ಸ್ಥಿತಿ ಲಯಕರ್ತರಾಗಿರ್ತಕ್ಕಂಥ ಬ್ರಹ್ಮ, ವಿಷ್ಣು, ರುದ್ರ. ಇತ್ತ ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತು ಮಹಾಕಾಳಿ. ಇಂದ್ರ, ಯಮ, ವರುಣ, ಸಪ್ತ ಋಷಿಗಳು, ದೇವಾನು ದೇವತೆಗಳಿಂದ ತುಂಬಿ ತುಳುಕಕತ್ತದ ಪರಮಾತ್ಮನ ಆ ಸಭೆ. ಅಲ್ಲಿ ನಂದಿ, ಭೃಂಗಿ. ನಂದಿ ಮದ್ದಲೆಯನ್ನ ಬಾರಿಸ್ತಾ ಇದ್ದಾನೆ, ಭೃಂಗಿ ನಾಟ್ಯವನ್ನ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಆ ಪರಮಾತ್ಮನ ಸಭೆ ಬಹಳ ಆನಂದವಾಗಿ ನಡೆದಿರ್ತಕ್ಕಂಥ ಸಂದರ್ಭದೊಳಗ ಅಲ್ಲಿ ಒಬ್ಬರು ಬಂದರು. ಯಾರು? ನಾರಾಯಣ 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 ಅಂತ ನಾರದ ಮಹರ್ಷಿಗಳು ಬಂದರು. ಬಂದಿದ್ದೇ ತಡ ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ಹೇ ಪರಮಾತ್ಮ, ಜಗತ್ತಿನ ತಂದೆಯಾಗಿರ್ತಕ್ಕಂಥ ಶಂಕರ,
ನೀ ಏನೋ ಇಲ್ಲಿ ಶಿವನ ಒಡ್ಡೋಲಗದೊಳಗ ಆನಂದದಿಂದ ನಿನ್ನ ಪರಿವಾರದೊಳಗ ಕುತ್ಕೊಂಡು ಬಿಟ್ಟಿದಿ. ಆದ್ರೆ ಪರಮಾತ್ಮ ನಿನ್ನ ದಿವ್ಯ ದೃಷ್ಟಿಯಿಂದ ಸ್ವಲ್ಪ ಭೂಲೋಕದ ಕಡೆಗೆ ನೋಡಪ್ಪ. ಅಲ್ಲಿ ಅಧರ್ಮ, ಅನ್ಯಾಯ, ಅತ್ಯಾಚಾರ ಹೆಚ್ಚಾಗಿ ಬಿಟ್ಟದ. ಧರ್ಮ ಅನ್ನೋದು ಹಾಳಾಗಕತ್ತದ. ಗುರು ಲಿಂಗ ಜಂಗಮರಿಗೆ ಬೆಲೆ ಇಲ್ಲದಂತಾಗಿ ಬಿಟ್ಟದ. ಸತ್ಯ ಶುದ್ಧ ಕಾಯಕವನ್ನ ಮಾಡ್ತಕ್ಕಂಥವ್ರು ಇರ್ಲಾರ್ದಂಗೆ ಆಗಿಬಿಟ್ಟದ. ಇಂಥ ಸಂದರ್ಭದೊಳಗ ನೀನು ಭೂಲೋಕದೊಳಗ ಅವತಾರವನ್ನ ಎತ್ತಿ ಈ ಭೂಲೋಕವನ್ನ ನೀನು ಉದ್ಧಾರ ಮಾಡಬೇಕು ಅಂತ ತಿಳ್ಕೊಂಡು ಯಾವಾಗ ನಾರದ ಮಹರ್ಷಿಗಳು ಪರಮಾತ್ಮನಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾರ, ಆವಾಗ ಪರಮಾತ್ಮ ಅಂತಾನ, ಹೌದು ನಾರದ, ನೀ ಹೇಳಿದ್ದು ಖರೆ ಅದ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭೂತಲೆ ತದಾ ತದಾವತಾರೋಯಂ ಗಣೇಶಸ್ಯ. ಯಾವಾಗ ಭೂಲೋಕದಲ್ಲಿ ಅಧರ್ಮ ತಲೆ ಎತ್ತಿ ಮೆರಿತದ, ಆವಾಗ ನಾನು ಅವತಾರವನ್ನು ಎತ್ತೀನಿ ಅಂತ ಈ ಜಗತ್ತಿಗೆ ಮಾತು ಕೊಟ್ಟಿದ್ದು ನಿಜ. ಆ ಪ್ರಕಾರ ಈ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ನಾನು ಹೋಗುವ ಅವಶ್ಯಕತೆ ಇಲ್ಲ. ಬದಲಾಗಿ ನನ್ನ ವಾಹನನಾಗಿರ್ತಕ್ಕಂಥ ನಂದೀಶ ಈ ಭೂಲೋಕವನ್ನ ಉದ್ಧಾರ ಮಾಡಲಿಕ್ಕೆ ಹೋಗ್ತಾನೆ. ಹೇ ನಂದೀಶ, ಈ ಭೂಲೋಕವನ್ನು ಉದ್ಧಾರ ಮಾಡಲಿಕ್ಕೆ ನೀನು ಹೋಗಬೇಕಪ್ಪ ಅಂತ ತಿಳ್ಕೊಂಡು ಪರಮಾತ್ಮ ಅಪ್ಪಣೆಯನ್ನು ಕೊಟ್ಟಾಗ ನಾರದ ಮಹರ್ಷಿಗಳಂತಾರ, ಹೇ ಪರಮಾತ್ಮ, ನಂದೀಶನಿಂದ ಈ ಭೂಲೋಕವನ್ನು ಉದ್ಧಾರ ಮಾಡಕ್ಕಾಗ್ತದೇನು? ಯಾಕ ಬಹಳಷ್ಟು ಕೆಟ್ಟು ಹೋಗಿಬಿಟ್ಟದ ಭೂಲೋಕದೊಳಗ. ಆವಾಗ ಪರಮಾತ್ಮ ಅಂತಾನ, ನಾರದ, ಈ ನಂದೀಶ ಅಂತಂದ್ರೆ ಸಾಮಾನ್ಯ ಅಂತ ತಿಳ್ಕೊಳಕ್ ಹೋಗ್ಬೇಡ. ಹಿಂದೆ ಶಿಲಾದ ಎಂಬತಕ್ಕಂಥ ಮಹಾಮುನಿ ಸಣ್ಣ ಸಣ್ಣ ಶಿಲೆಗಳನ್ನು ಆಯ್ದು ತಿಂದು ಘೋರವಾಗಿರ್ತಕ್ಕಂಥ ತಪಸ್ಸನ್ನ ಮಾಡಿ ನನ್ನನ್ನು ಪ್ರತ್ಯಕ್ಷ ಮಾಡಿಕೊಂಡು, ಹೇ ಪರಮಾತ್ಮ, ನಿನ್ನಷ್ಟೇ ಸಮರ್ಥನಾಗಿರ್ತಕ್ಕಂಥ ಯೋಗ್ಯ ಮಗನನ್ನು ಕೊಡು ಅಂದಾಗ ನಾನು ಕೊಟ್ಟಿರ್ತಕ್ಕಂಥ ಮಗನೇ ಈ ನಂದೀಶ. ಈ ನಂದೀಶ ಸಾಮಾನ್ಯನಲ್ಲ. ಈತನು ಮುಂದೆ ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿ ನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು, ಪರಮಾತ್ಮ ಸದಾವಕಾಲ ನಾನು ನಿನ್ನ ಜೊತೆಯಲ್ಲೇ ಇರಬೇಕು ಅಂಥ ವರವನ್ನು ಕೊಟ್ಟು ಕಾಪಾಡು ಅಂದಾಗ ನಾನು ಆತನನ್ನು ನನ್ನ ವಾಹನನನ್ನಾಗಿ ಮಾಡಿಕೊಂಡು ಸದಾವಕಾಲ ನನ್ನ ಹತ್ರನೇ ಇಟ್ಕೊಂಡಿದ್ದೇನೆ. ಇಂಥ ನಂದೀಶ ಬೇರೆ ಅಲ್ಲ. ನನ್ನಲ್ಲಿ ನಂದೀಶನಲ್ಲಿ ಭೇದ ಇಲ್ಲ. ಅವನೇ ನಾನು, ನಾನೇ ಅವನು. ಹೀಗಾಗಿ ನಂದೀಶನಿಗೆ ಈ ಭೂಲೋಕವನ್ನು ಉದ್ಧಾರ ಮಾಡತಕ್ಕಂಥ ಸಾಮರ್ಥ್ಯ ಅದೇ. ಹೇ ನಂದೀಶ, ನೀ ಭೂಲೋಕದಲ್ಲಿ ಬಸವಣ್ಣನಾಗಿ ಅವತಾರವನ್ನು ಎತ್ತು ಅಂತ ತಿಳ್ಕೊಂಡು ಪರಮಾತ್ಮ ನಂದೀಶನಿಗೆ ಅಪ್ಪಣೆಯನ್ನು ಕೊಟ್ಟ ಎಂಬತಕ್ಕಂಥ ವಿಚಾರ ಇವತ್ತಿನ ದಿವಸ ಪುರಾಣದೊಳಗೆ ನಾವು ಕೇಳ್ತೀವಿ. ಹಾಗಾದ್ರೆ ನಾಳೆ ನಂದೀಶ ಭೂಲೋಕಕ್ಕೆ ಬರ್ತಾನೇನು? ಬಂದರು ಎಲ್ಲಿ ಬಂದ? ನೀವು ಬಹಳ ಪುಣ್ಯವಂತರು. ಯಾವ ಜಿಲ್ಲಾದೊಳಗದಿರಿ? ವಿಜಯಪುರ ಜಿಲ್ಲಾದೊಳಗೆ ನಂದೀಶ ಹೆಂಗ ಬಂದ, ಯಾರ ಮಡಿಲಲ್ಲಿ ಬಂದ ಎಂಬತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶ ನಾಳೆ ಅದ. ಅದಕ್ಕೆ ನನ್ನ ಎಲ್ಲ ಕೇಡ್ಗಿ ಮತ್ತು ಸುತ್ತಮುತ್ತ ಗ್ರಾಮಗಳ ಎಲ್ಲ ಶರಣರಲ್ಲಿ ಒಂದೇ ಒಂದು ವಿನಂತಿ ಏನು ಅಂತಂದ್ರೆ, ನಮ್ಮ ಕಮಿಟಿಯವರು, ನಮ್ಮ ಶಿವಪುರ ಪೂಜ್ಯರು ಪಾಪ ಭಾಳ ಓಡಾಡಿ ಭಾಳ ಪರಿಶ್ರಮ ಮಾಡಕತ್ತಾರ. ನಾಳೆ ಯಾವ ಊರಿಂದ ಬಸವ ಬುತ್ತಿ ಬರ್ತದ 6 ಗಂಟೆ ಒಳಗಾಗಿ ಅವರು ಮಠಕ್ಕೆ ಬರಬೇಕು. ನೀವು ಅಲ್ಲಿ ಉತ್ಸವದ ಮುಖಾಂತರ 6 ಗಂಟೆ ಒಳಗೆ ಇಲ್ಲಿ ಮಠಕ್ಕೆ ಇರಬೇಕು. ಸೀದಾ ಗದಗಿಗೆ ಕರ್ಕೊಂಡು ಬಂದು ಗದಗಿ ಎದುರುಗಡೆ ಆ ಬಸವ ಬುತ್ತಿಯನ್ನು ಇಟ್ಟು ಆ ಬಸವ ಬುತ್ತಿಯನ್ನು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಆ ಬಸವ ಬುತ್ತಿ ಅಲ್ಲಿ ದಾಸೋಹಕ್ಕೆ ಅವ್ರಿಗೆ ಅಲ್ಲಿ ಎಲ್ಲಿ ಸಮರ್ಪಣೆ ಮಾಡಿ ಇಲ್ಲಿ ಬಂದು ಕುಂಡಿರ್ಬೇಕು ಅವ್ರು. ಮತ್ತು ಇಲ್ಲಿ ಬರೋದು, ಪೂಜೆ ಮಾಡೋದು, ಅವ್ರು ಹೇಳೋದು, ಕುಂಡ್ರೋದು, ಮತ್ತು ಹಾಕೋದು ಬರೋದು, ಇದು ಗದ್ದಲನ ಬೇಡ. ನಾ ಒಂದೇ ಮಾತು ಹೇಳೀನಿ, ಬಸವ ಪುರಾಣ ಅನ್ನೋದು ಒಂದು ತಪಸ್ಸು. ಇಲ್ಲಿ ಯಾವುದೇ ರೀತಿಯ ಗದ್ದಲ, ಇಲ್ಲಿ ಯಾವ್ರೇ ಹೇಳೋದು, ಕುಂಡ್ರೋದು, ಮಾತಾಡೋದು ಏನೇನು ಆಗಬಾರ್ದು. ಯಾಕೆ ಇದೊಂದು ತಪಸ್ಸು ಅದ. ಭಾಳ ಶ್ರದ್ಧೆಯಿಂದ ಹೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು. 6 ಗಂಟೆ ಒಳಗಾಗಿ ಅವ್ರನ್ನ ಭಜನೆ ಮುಖಾಂತರ ಕರ್ಕೊಂಡು ಬಂದು ಇಲ್ಲಿ ಬಸವ ಬುತ್ತಿಯನ್ನು ಇಡಿಸಿ ಪೂಜೆ ಮಾಡಿ ಆ ತಾಯಂದ್ರನ್ನ ಇಲ್ಲಿ ಕುಂಡ್ರಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಮತ್ತು ಯಾರ್ಯಾರು ತುಲಾಭಾರ ಸೇವೆ ಮಾಡೋರದಿರಿ, ಯಾರ್ಯಾರು ಪ್ರಸಾದ ಸೇವೆ ಮಾಡೋರದಿರಿ, ಆ ಮುಂಚಿತವಾಗಿಯೇ ನಮ್ಮ ಅಜ್ಜನವರು, ನಮ್ಮ ಶಿವಪುರ ಅಜ್ಜವರು ನಾಳಿನ ತುಲಾಭಾರ, ನಾಳಿನ ಪ್ರಸಾದ ಸೇವೆ ಇವತ್ತೇ ಹೇಳಿಬಿಡ್ತಾರೆ ಅವರು. ಅಂದ್ರೆ ನೀವು ತಯಾರಿಯೊಳಗೆ ಇರ್ತೀರಿ. ಆ ಪ್ರಕಾರದ ಒಂದು ವ್ಯವಸ್ಥೆ ಈ ಕಾರ್ಯಕ್ರಮ ಒಟ್ಟಿನೊಳಗೆ ಅಚ್ಚುಕಟ್ಟಾಗಿ ಮಾಡೋಣ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಸವ ಪುರಾಣದ 2ನೇ ದಿವಸಕ್ಕೆ ಶಟಸ್ಥಲ ಬ್ರಹ್ಮ ಉದಯಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು, ಉದಯಲಿಂಗೇಶ್ವರ ಮಠ ನಾಗಠಾಣ ಮತ್ತು ಶಟಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಬಂದು
ನಮ್ಮ ನಾದದ ಪೂಜ್ಯರು, ನಮಗೂ ಕೂಡ ಬಹಳ ಆತ್ಮೀಯರು. ಈ ಇಬ್ಬರು ಮಹಾಪೂಜ್ಯರು ಬಂದು ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಜೋರಾದ ಚಪ್ಪಾಳಿಯೊಂದಿಗೆ ಮತ್ತೊಮ್ಮೆ ನಾವು ಪೂಜ್ಯರನ್ನು ಬರಮಾಡಿಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿಕೊಡ್ತಾ ಇದ್ದೀವಿ. ಜಯ ನಮ ಪರಾಪತೆ ಶಿವ ಹರ ಹರ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕೀ, ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೀ, ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ ಕೀ. ಜಯ ನಮ ಪರಾಪತೆ ಶಿವ ಹರ ಹರ ಮಹಾದೇವ. ಖ್ಯಾಡ್ಗಿ ನನ್ನ ಅಕ್ಕನ ಬಳಗದ ತಾಯಂದ್ರು ಬಂದಿರಲ್ರಿ ಅವ, ಕೈ ಎತ್ತರಿ ಒಂದಿಟ್ಟು. ಅಪರೂಪ ಆಗಿಬಿಟ್ಟಿರಿ, ಒಟ್ಟು ಬರವಲ್ರಿ, ಭೇಟಿನ ಆಗವಲ್ರಿ. ನಮ್ಮ ಅವ್ವ ಮಸಲಿ ಅವ್ವ ಹಬ್ಬಕ್ಕೆ ಭೇಟಿ ಆಗ್ಬಿಡ್ತಾರೆ, ಉಳಿದವ್ರು ನೀವು ಯಾರು ಭೇಟಿನ ಆಗವಲ್ರಿ. ನಾಳಿಲ್ಲ ನಾಡದು ದೊಡ್ಡ ಕೆಲಸ ಐತ್ರಿವ ನಿಮ್ದು. ಅಕ್ಕನ ಬಳಗದ ತಾಯಂದ್ರು, ಅಕ್ಕ ತಂಗಿಯರು ಏನು ಹೇಳ್ರಿ, ಬಸವಣ್ಣನ ತೊಟ್ಟಲ ಕಾರ್ಯಕ್ರಮ ಸೋಮವಾರ. ತೊಟ್ಟಲ ತಯಾರಿ ಮಾಡಬೇಕು, ತೊಟ್ಟಲಕ್ಕೆ ಅಲಂಕಾರ ಮಾಡಬೇಕು. ಮನ್ಯಾಗ ಹೆಂಗೆ ತೊಟ್ಟಲದ ಎಲ್ಲ ವಿಧಿ ವಿಧಾನ ಮಾಡ್ತೀರಿ ಅದೇ ಪ್ರಕಾರ ಕುಂಚಗಿ, ಕುಲಾಯಿ, ಮತ್ತೇನದು ಗುಗ್ರಿ ಅವೆಲ್ಲ ತಯಾರಿ ಮಾಡಬೇಕು. ಆನಂತರ ಈ ನಮ್ಮ ಖ್ಯಾಡ್ಗ್ಯಾಗ ಆಗಿರ್ಬೋದು, ಸುತ್ತಮುತ್ತ ಗ್ರಾಮಗಳೊಳಗೆ ಯಾರಾದರೂ ಮಗು ಹುಟ್ಟಿದ್ರ, ಗಂಡು ಮಗು ಹುಟ್ಟಿದ್ರ ನಿಜವಾದ ಆ ಮಗುವನ್ನೇ ತೊಟ್ಟಲದೊಳಗೆ ಹಾಕಿ ಬಸವ ಬಸವ ಅಂತ ನಾಮಕರಣ ಮಾಡಬೇಕು. ಅಂತ ಮಗು ಎಲ್ಲಿಯಾದರೂ ಕೂಡ ಹುಟ್ಟಿದ್ರ ಸ್ವಲ್ಪ ನಿಮ್ಮ ಬೀಗರಿಗೆ, ನೆಂಟರಿಗೆ ಫೋನ್ ಮಾಡಿ ಕೇಳಬೇಕು. ಒಂದು ಬಿಟ್ಟು 4 ಮಕ್ಕಳಿದ್ರು ಸಹಿತ 4 ತೊಟ್ಟಲು ಕಟ್ಟಿ ಎಲ್ಲ ಮಕ್ಕಳಿಗೆ ತೊಟ್ಟಲ್ದಾಗ ಹಾಕಿ ಬಸವಣ್ಣ, ಚೆನ್ನ ಬಸವಣ್ಣ, ಸಿದ್ದರಾಮ ಅಂತ ನಾಮಕರಣ ಮಾಡೋನು. ತಯಾರದಿರವ? ಅದಕ್ಕೆ ನಮ್ಮ ತಾಯಂದ್ರೆ ಯಾವ ನಿಮ್ಮ ಕೆಲಸ ಶುರು. ಇನ್ನು ಮ್ಯಾಲ ಅಕ್ಕನ ಬಳಗದ ತಾಯಂದ್ರ ಕೆಲಸ ಶುರು. ಅದಕ್ಕೆ ಸೋಮವಾರ ದಿವಸ ತೊಟ್ಟಿಲ ಕಾರ್ಯಕ್ರಮಕ್ಕೆ ನೀವು ತಯಾರಾಗ್ರಿ. ಮತ್ತು ಇದು ಬಸವ ಪುರಾಣ ಭಾಳ ನ ಭೂತೋ ನ ಭವಿಷ್ಯತಿ ಅಂದಂಗೆ ಆಗ್ತದೆ. ನಿಮ್ಮ ಬೀಗರಿಗೆ, ನೆಂಟ್ರಿಗೆ, ಎಲ್ಲ ಕಡೆಗೂ ಕೂಡ ಬಸವ ಪುರಾಣ ನಡೆದ ಸುದ್ದಿ ಮುಟ್ಟಿಸ್ಬೇಕು. ಬಸವ ಪುರಾಣ ಕೇಳಕ್ಕೆ ಬರ್ರಿ ಅಂತ ಅವರಿಗೆ ನೀವು ಆಮಂತ್ರಣ ಕೊಡಬೇಕು. ವಿಶ್ವಂ ಯತ್ ಸುಖೇನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ಪ್ರಣವದ ಬಳ್ಳಿ ಬಕಾರಂ ಪ್ರಣವದ ನಾದಾನುಸಾರ ಸಕಾರಂ ಪ್ರಣವದ ಬಿಂದುವಕಾರಂ ಪ್ರಣವಂ ಬಸವಾಕ್ಷರತ್ರಯಂ ಬಸವೇಶ. ಪರಶಿವ ಪರಾಶಕ್ತಿಯನ್ನು, ಜಗದಾಚಾರ್ಯರನ್ನು, ವಿಶ್ವವಂದ್ಯ ಮಹಾಮಾನವತಾವಾದಿ, ಮನುಕುಲೋದ್ಧಾರಕ, ಭಕ್ತಿ ಭಾಂಡಾರಿ, ಜಗಜ್ಯೋತಿ ಬಸವೇಶ್ವರ ಹಾಗೂ ಎಲ್ಲ ಶಿವಶರಣರನ್ನು ಪ್ರಾತಸ್ಮರಣೀಯ ಸದ್ಗುರುವಿನನ್ನು ಸದಾವಕಾಲ ಸಂಸ್ಮರಿಸುತ್ತಾ, ಸುಕ್ಷೇತ್ರ ಖೇಡಿಗೆ ಗ್ರಾಮದ ಶ್ರೀ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 61ನೆಯ ಪುಣ್ಯ ಸ್ಮರಣೋತ್ಸವ ಹಾಗೂ ರಾಜಾರೂಢರ 85ನೆಯ ಪುಣ್ಯ ಸ್ಮರಣೋತ್ಸವ, ಇನ್ನೊಬ್ಬ ಪೂಜ್ಯರ 29ನೇ ಪುಣ್ಯ ಸ್ಮರಣೋತ್ಸವ, ಪರಮ ಪೂಜ್ಯರು, ಮಠಾಧ್ಯಕ್ಷರು, ತ್ರಿಕಾಲಲಿಂಗ ಪೂಜಾ ಅನಿಷ್ಠರು, ಸದುವಿನಯದ ಸಾಕಾರ ಮೂರ್ತಿಗಳೂ ಆಗಿರತಕ್ಕಂತಹ ಶ್ರೀಮಠದ ಒಡೆಯರಾದ ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಅಡಿದಾವರೆಗೆ ಹಾಗೂ ಇದುವರೆಗೆ ಬಹಳ ಸುಂದರವಾಗಿ ಬಸವ ಪುರಾಣವನ್ನು ಎಲ್ಲರ ಹೃದಯ ಮುಟ್ಟುವಂತೆ, ಎಲ್ಲರ ಮನಸ್ಸಿನ ಆಳಕ್ಕೆ ಇಳಿದು ಎಲ್ಲರಿಗೆ ತಿಳಿಯುವಂತೆ ಅಸ್ಖಲಿತವಾದ ವಾಣಿಯಿಂದ ಬಸವ ಪುರಾಣವನ್ನು ನಿಮ್ಮೆಲ್ಲರಿಗೆ ಪ್ರವಚನಾಮೃತವನ್ನು ಪರಮ ಪೂಜ್ಯರಾಗಿರತಕ್ಕಂಥ ಉಪ್ಪಿನಬೆಟಗೇರಿಯ ಮನ್ನಿರಂಜನ ಪ್ರಣವ ಸ್ವರೂಪಿ ಕುಮಾರ ಮಹಾಸ್ವಾಮಿಗಳಲ್ಲಿಯೂ, ಅಮೀನಗಡದ ಆತ್ಮೀಯರಾಗಿರ್ತಕ್ಕಂಥ ಅಮೀನಗಡದ ಪರಮ ಪೂಜ್ಯ ಅಪ್ಪಗಳಲ್ಲಿಯೂ ಹಾಗೂ ನಮ್ಮ ನಾದದ ಶಿವಾಚಾರ್ಯರಲ್ಲಿಯೂ, ಸಂಚಾಲಕರಾಗಿರ್ತಕ್ಕಂಥ ಪೂಜ್ಯ ಶಿವಪುರದ ಶ್ರೀಗಳಲ್ಲಿಯೂ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಯಾವತ್ತೂ ಮಹಾಜನರೇ, ಮಾತೆಯರೇ, ಪೂಜ್ಯರ 61ನೆಯ ವಿಶೇಷವಾಗಿರ್ತಕ್ಕಂಥ ಷಷ್ಠಬ್ದಿ ಸಮಾರಂಭದ ಈ ವಿಶೇಷ ಕಾರ್ಯಕ್ರಮದ ದ್ಯೋತಕವಾಗಿ ಪೂಜ್ಯರಿಂದ ಬಸವ ಪುರಾಣದ ಒಂದು ಸಚ್ಚಾರಿತ್ರ್ಯವನ್ನು ಕೇಳುವ ಅವಕಾಶವನ್ನು ಪೂಜ್ಯ ಮಠಾಧ್ಯಕ್ಷರು ಕಲ್ಪಿಸಿದ್ದು ನಿಜವಾಗಿಯೂ ಭಾಳ ಅತ್ಯದ್ಭುತ ಕಾರ್ಯ ಅಂತ ನಾವು ಹೇಳ್ಬೋದು. ಬಹುಶಃ ಈ ಮಠದ ಇತಿಹಾಸ ಬಹಳ ಅದ್ಭುತವಾಗಿರ್ತಕ್ಕಂಥ ಇತಿಹಾಸ. ಸುಮಾರು 4 ದಶಕಗಳ ಹಿಂದೆ ನಾವೆಲ್ಲ ಬಹಳಷ್ಟು ಜನ ಸ್ವಾಮಿಗಳಲ್ಲಿ ಬಂದಿದ್ದೆವು. ಅದರ ನಂತರ ಪುನಃ ಈ ಭಾಗಕ್ಕೆ ಬರೋಕ್ಕನೇ ಆಗಿರಲಿಲ್ಲ. ಹೆಚ್ಚು ಕಡಿಮೆ 80-85ನೇ ಇಸ್ವಿ ಒಳಗೇ ಇರ್ಬೋದು. ಅದು ನಾ ಇನ್ನೂ ಅದೇ ನಾಗಠಾಣ ಮಠಕ್ಕೆ ಅಧಿಕಾರ ಬಂದು ಒಂದು 2-3-4 ವರ್ಷದೊಳಗಾಯಿತು. ಆ ಸಮಯದಲ್ಲಿ ಇಲ್ಲಿ 63 ಬಿಲ್ವ ವೃಕ್ಷಗಳನ್ನು ನೆಟ್ಟು ಹಿಂದಿನ ಒಬ್ಬ ಪರಮ ಪೂಜ್ಯರು
63 ಬಿಲ್ವ ವೃಕ್ಷದ ಕೆಳಗೆ 63 ಜನ ಪೂಜ್ಯರನ್ನು ಕರೆಸಿ ಅವರ ಮಂಟಪ ಪೂಜೆಯನ್ನು ಮಾಡಿದ್ದರು ಒಂದು ಕಾಲಕ್ಕೆ. ಭಾಳ ಅತ್ಯದ್ಭುತವಾದ ಆ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ನಮ್ಮ ಶಿಷ್ಯರನ್ನದಾರ ಈ ಊರೊಳಗೆ, ಆ ಶಿಷ್ಯರ ಮನೆಯಲ್ಲಿ 2-3 ದಿವಸಗಳ ಕಾರ್ಯಕ್ರಮದೊಳಗೆ ನಾನು ಇಲ್ಲಿದ್ದೆವಾಗ. ಅದರ ನಂತರ ಶ್ರೀಮಠಕ್ಕೆ ಅಧಿಪತಿಗಳಾಗಿ ಬಂದಿರತಕ್ಕಂಥ ಪೂಜ್ಯ ಶಿವಬಸವ ರಾಜೇಂದ್ರ ಅಪ್ಪಗಳವರಿಂದ ಈ ಮಠದ ಕೀರ್ತಿ ಈ ನಾಡಿನ ತುಂಬೆಲ್ಲ ಪಸರಿಸಿದೆ ಅಂತನ್ನೋದನ್ನು ಅಭಿಮಾನದಿಂದ ನಾವು ಹೇಳಬೇಕು. ಪೂಜ್ಯರು ತ್ರಿಕಾಲಲಿಂಗ ಪೂಜಾನಿಷ್ಠರು, ಸದು ಹೃದಯ ಸಂಪನ್ನರು, ಆತ್ಮೀಯರು, ಎಲ್ಲರ ಕೂಡ ಎಲ್ಲ ಶ್ರೀಗಳ ಜೊತೆಗೆ ಭಕ್ತರ ಜೊತೆಗೆ ಅವ್ರ ಸ್ವಭಾವ ಹೇಗೈತಿ ಅಂದ್ರೆ ಎಲ್ಲರೂ ಕೂಡ ಮಗುವಿನ ರೀತಿಯೊಳಗೆ ವ್ಯವಹಾರ ಮಾಡ್ತಾರಲ್ಲ, ಇದು ನಿಮ್ಮ ಪೂಜ್ಯರ ಒಂದು ವಿಶೇಷವಾದ ಶಕ್ತಿ ಅನ್ಬೋದು. ಆಗಾಗ ಮೇಲಿಂದ ಮೇಲೆ ವಿಜಯಪುರ ಜಿಲ್ಲಾ ಮಠಾಧೀಶರ ಒಂದು ಸಭೆಯೊಳಗೆ ನಾವು ಅವರನ್ನು ಮೇಲಿಂದ ಮೇಲೆ ಕೂಡ್ತಕ್ಕಂಥ ಸಂದರ್ಭ. ಅದರ ನಾವು ಎಲ್ಲ ವಿಜಯಪುರ ಜಿಲ್ಲೆಯೊಳಗೆ ಹೆಚ್ಚು ಕಡಿಮೆ ಶಿವಾಚಾರ್ಯರ ಬಳಗದ ಭಾಳ, ಇಲ್ಲೆಲ್ಲ ಅಧಿಕ ಮಠಗಳವೆ. ಈ ಪ್ರಣವ ಸ್ವರೂಪಿ ವಿರಕ್ತ ಮಠಗಳು ಬಹಳ ಕಡಿಮೆ. ಬಂತ್ನಾಳಪ್ಪಗಳೊಬ್ಬರು, ಅದನ್ನು ಬಿಟ್ಟರೆ ಈ ವಿರಕ್ತ ಪರಂಪರೆಯಲ್ಲಿ ಪೂಜಾನಿಷ್ಠರಾಗಿ ಈ ಪರಂಪರೆಯನ್ನು ಬೆಳಗತಕ್ಕಂಥ ಪೂಜ್ಯರು ಅಂತಂದರೆ ಖೇಡಿಗೆಯ ಪೂಜ್ಯರು ಅಂತ ಅಭಿಮಾನದಿಂದ ಹೇಳ್ಬೋದು. ಅವರನ್ನು ನೋಡಿದ ಕೂಡಲೇ ಏನು ಸಣ್ಣ ಮಗುವಿನಂಥ ಮುಗ್ಧ ಮನಸ್ಸನ್ನು, ಆಗ ತಾನೇ ಅರಳಿರ್ತಕ್ಕಂಥ ಹೂವಿನನ್ನು ನೋಡಿದರೆ, ಹೂವಿನನ್ನು ಕಂಡ್ರೆ ಎಷ್ಟೊಂದು ಮನಸ್ಸಿಗೆ ಸಂತೋಷ, ಅದನ್ನೇನು ತೊಗೊಳಕ್ಕಾಗೋದಿಲ್ಲ, ಮತ್ತಿನ್ನು ಅದರಿಂದ ಏನೂ ಲಾಭ ಇಲ್ಲ. ಗಿಡದೊಳಗೆ ಅರಳಿದ ಹೂವನ್ನು ನೋಡಿದ ಕೂಡಲೇ ಒಂದು ಕ್ಷಣ ಎಂಥವ್ರ ಮನಸ್ಸಾದರೂ ತಕ್ಷಣ ಹೂ ಹೆಂಗೆ ಅರಳಿ ಸುಗಂಧವನ್ನು ಬೀರ್ತತಲ್ಲ, ಹಾಗೆ ನೋಡಿದವ್ರ ಮನಸ್ಸು ಸಹ ಪ್ರಫುಲ್ಲಾಗಿ ಆನಂದವನ್ನು ಅನುಭವಿಸ್ತೀವಿ. ಹಾಗೆ ತಾಯಿ ಮಡಿಲಲ್ಲಿ, ತಾಯಿ ಬಗಲಲ್ಲಿರ್ತಕ್ಕಂಥ ಸಣ್ಣ ಕೂಸಿನ ಮುಖವನ್ನು ನೋಡಿದ ಕೂಡಲೇ, ಆ ಮಗುವಿನ ನೋಡಿದ ಕೂಡಲೇ, ಆ ಮಗುವಿನ ಒಂದು ಮುಗ್ಧ ನಗೆಯನ್ನು, ಹೂ ನಗೆಯನ್ನು ನೋಡಿದ ಕೂಡಲೇ ಆ ಸಾಕ್ಷಾತ್ ದೇವರನ್ನು ಕಂಡಷ್ಟು ಸಂತೋಷ ಆಕತ್ತೆ. ಒಂದು ಹೂ ನೋಡಿದರೆ ಅತ್ಯಂತ ಮನಸ್ಸಿಗೆ ಆನಂದ ಆಯ್ತು, ತಾಯಿಯ ಬಗಲಲ್ಲಿರ್ತಕ್ಕಂಥ ಮಗುವಿನನ್ನು ನೋಡಿದರೆ ಸಂತೋಷ. ಇವೆರಡಕ್ಕಿಂತಲೂ ಅಧಿಕವಾಗಿ ತ್ರಿಕಾಲ ಪೂಜಾ ನಿಷ್ಠರಾಗಿರ್ತಕ್ಕಂಥ ಕೇಡಿಗೆ ಅಪ್ಪಗಳನ್ನು ನೋಡಿದರೆ ಹೂ ಮಗುವಿನನ್ನು ನೋಡಿದಕ್ಕಿಂತ ಅಧಿಕವಾದ ಸಂತೋಷ. ಅದು ಯಾವ ಸಂತೋಷ ಅಂತ ಕೇಳಿದರೆ, ಮಗುವಿನಲ್ಲೇನೂ ಅವ್ಯಕ್ತವಾಗಿ ಪರಶಿವನ ರೂಪ ಇರೋದ್ರಿಂದ ಆ ಮಗುವಿನನ್ನು ನೋಡಿದಾಗ ಆನಂದ, ರಾಗದ್ವೇಷ ಯಾವುದೂ ಇರಲಾರ್ದೆ, ನಮ್ಮವರು ಇನ್ನೊಬ್ಬರನ್ನು ಭಾವನೆ ಇರಲಾರ್ದೆ, ಯಾವ ಮನಸ್ಸಿನ ವಿಕಾರ ಇರಲಾರ್ದಂಥ ಮಗುವಿನ ನೋಡಿದರೆ ಎಂಥ ಕಟಕನ ಹೃದಯಕ್ಕೂ ಸಂತೋಷ ಆಕತ್ತೆ. ಹಾಗೆ ಹೂವಿನಲ್ಲಿ ಕೇವಲ ಜಗತ್ತಿಗೆ ಸಂತೋಷ ಕೊಡ್ತಕ್ಕಂಥ ಶ್ರೇಷ್ಠ ಗುಣ ಇರೋದರಿಂದ ಹೂವಿನನ್ನು ನೋಡಿದರೆ ಸಂತೋಷ ಆಕತ್ತೆ. ಹಾಗೆ ಹೂವಿನನ್ನು ನೋಡಿದರೆ ಸಂತೋಷ, ಮಗುವಿನನ್ನು ನೋಡಿದರೆ ಸಂತೋಷ ಆಕತ್ತಲ್ಲ. ಈ ಎರಡೂ ವಸ್ತುಗಳ ಹಿನ್ನೆಲೆ ಇರತಕ್ಕಂಥ ಪರಶಿವ ಶಕ್ತಿ ತಮ್ಮ ಹೃದಯದಲ್ಲಿ ತುಂಬಿಕೊಟ್ಟಿರ್ತಕ್ಕಂಥ ಕೇಡಿಗೆ ಅಪ್ಪಗಳನ್ನು ನೋಡಿದರೆ ಸಾಕ್ಷಾತ್ ಶಿವನನ್ನು ಕಂಡಷ್ಟೇ ಸಂತೋಷ. ಅಂಥ ಪೂಜ್ಯರು ಇವತ್ತು ಬಹುಶಃ ನಮ್ಮ ಉಪ್ಪಿನಿಗೆ ಬೆಟಗೇರಿ ಪೂಜ್ಯರು ಶಿವಸರ್ವೋತ್ತಮತೆಯನ್ನು, ಶಿವನ ಶ್ರೇಷ್ಠತೆಯನ್ನು, ಶಿವನ ಘನತೆಯನ್ನು ಕುಡಿದು ಭಾಳ ಅತ್ಯದ್ಭುತವಾಗಿ ಮಾತುಗಳನ್ನು ಹೇಳಿದರು. ಅವ್ರು ಹೇಳಿದ್ದು ನೋಡಿದ್ರೆ ನನಗೂ 1 ಗಂಟೆ ಅವ್ರ ಜೊತೆ ಮಾತಾಡೋಂಗಿಲ್ಲ ಅಷ್ಟು ಅನ್ಸಕತ್ತಿತ್ತು. ಯಾಕಂದ್ರೆ ಒಂದೇ ಅವರ ಮಾತಿನ ಬಗ್ಗೆ ನಾನು ಹೇಳ್ಬೇಕು ಅನಿಸ್ತತಿ. ಶಿವ ಅಂತಂದರೆ ಈ ಜಗತ್ತಿಗೆ ಶಿವಧರ್ಮ, ಶಿವ ಅಂತ ಹೆಸರು ತೆಗೆದೀವಿ ಅಂತಂದ್ರೆ ನಮ್ಮ ಜಗತ್ತಿನ ಇತಿಹಾಸದ 10,000 ವರ್ಷರೇ ಇರಲಿ, ಎಷ್ಟರೇ ಇರಲಿ, ಜಗತ್ತಿನ ಇತಿಹಾಸದೊಳಗೆ ಮೊಟ್ಟ ಮೊದಲು ಹುಟ್ಟಿದ್ದೇ ಶಿವಧರ್ಮವೇ ಮೊಟ್ಟ ಮೊದಲು ಹುಟ್ಟಿದ್ದು ಈ ಜಗತ್ತಿನಲ್ಲಿ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಸಾವಿರಾರು ಧರ್ಮಗಳಿದ್ದರೆ ಜಗತ್ತಿನ ಮೊಟ್ಟ ಮೊದಲನೇ ಧರ್ಮವೇ ಶಿವಧರ್ಮ, ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ದೇವರೇ ಶಿವ ಅಂತನ್ನೋದನ್ನು ಘಂಟಾಘೋಷವಾಗಿ ವಿದ್ವಾಂಸರು ಸಾರ್ತಾರೆ. ಅಂಥ ಶಿವನ ಬಗ್ಗೆ ಶಿವನ ವಿಶೇಷವಾಗಿರ್ತಕ್ಕಂಥ 2 ಅಕ್ಷರದ ಬಗ್ಗೆ ಪೂಜ್ಯ ಉಪ್ಪಿನ ಬೇಟಗೇರಿ ಅಪ್ಪುಗಳು ಅದನ್ನು ಬಸವಣ್ಣವರು ಒಂದೇ ಒಂದು ಮಾತಿನೊಳಗೆ ಹೇಳ್ತಾರೆ. ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದ ಬಿರುದ ಜಗವೆಲ್ಲರಿಯಲು, ಮಹಾದೇವ ಮಹಾದೇವ ಇಲ್ಲಿಂದ ಮುಂದೆ ಶಬ್ದವೇ ಇಲ್ಲ, ಪಶುಪತಿ ಜಗಕ್ಕೆ ಏಕೋ ದೇವ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಅಂತ. ಆ ಮಹಾದೇವ ಶಿವ ಅಂತನ್ನು ಹೆಸರಿನ ಮುಂದೆ ಇನ್ನೊಂದು ದೇವರೇ ಇಲ್ಲಂತ, ಇನ್ನೊಂದು ಶಬ್ದನೇ ಇಲ್ಲಂತ. ನೋಡ್ರಿ ಎಂಥ ಅದ್ಭುತವಾದ ಮಾತನ್ನು ಹೇಳೇನು ಬಸವಣ್ಣ. ಬಸವಣ್ಣನಂತೂ ಎಷ್ಟು ನೆನೆಸಿದರೂ ಕಡಿಮೆ, ಎಷ್ಟು ಕೊಂಡಾಡಿದರೂ ಕಡಿಮೆ. ಇತ್ತೀಚಿನ ದಿನಮಾನದೊಳಗೆ ಈ ಬಸವ ಪುರಾಣವನ್ನು ನಾಡಿನಾದ್ಯಂತ ಎಲ್ಲ ಕಡೆಗೆ ಅಸ್ಖಲಿತ ವಾಣಿಯಿಂದ ಪ್ರಚಾರ ಮಾಡ್ತಕ್ಕಂಥ ಬಸವಣ್ಣನ ತತ್ವಗಳನ್ನು ಬಿತ್ತರಿಸ್ತಕ್ಕಂಥ ಶ್ರೇಷ್ಠ ವಾಗ್ಮಿಗಳು ಯಾರು ಅಂತಂದ್ರೆ ನಮ್ಮ ಉಪ್ಪಿನ ಬೇಟಗೇರಿಯ ಪರಮ ಪೂಜ್ಯರಂತ ಹೇಳು.
ಅದರೊಳಗೆ ಬಸವಣ್ಣನ ಪುರಾಣದೊಳಗೆ ಎಷ್ಟು ಶಕ್ತಿ ಐತೆ ಯಾರಿಗೆ ಗೊತ್ತು. ಬಸವಣ್ಣನ ಪುರಾಣ, ಬಸವ ಪುರಾಣ ಹೇಳಿದವ್ರ ದಶಕಗಳ ಕಾಲ ಈ ನಾಡಿನ ತುಂಬ ಎಲ್ಲ ಕಡೆನೂ ಬೆಳಗ್ತಾರೆ. ಅಂಥ ಶಕ್ತಿ ಬಸವ ಪುರಾಣದೊಳಗೆ ಐತೆ. ನಾನು ಕಳೆದ 4-5 ದಶಕಗಳೊಳಗೆ ನೋಡೀನಿ. ಯಾರು ನಿಷ್ಠಾಪೂರ್ವಕವಾಗಿ ಬಸವ ಪುರಾಣವನ್ನು ಹೇಳ್ತಾರೆ 10-20 ವರ್ಷದೊಳಗೆ ಇಡೀ ನಾಡಿನ ತುಂಬೆಲ್ಲ ಅವ್ರ ಹೆಸರು ಬೆಳಗ್ತೈತಿ. ಹಾಗೆ 4-5 ಜನ ಬಸವ ಪುರಾಣ ಹೇಳಿದವರನ್ನು ನಾವು ಕಂಡೀವಿ. ಈ ದಶಕದೊಳಗೆ, ಈ 16 ವರ್ಷದೊಳಗೆ ಈ ಬಸವ ಪುರಾಣವನ್ನು ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ಇಲ್ಲೆಲ್ಲ ಹೆಣ್ಮಕ್ಕಳೇ ತಿಳಿಯುವಂತೆ ನಮ್ಮ ಬಸವ ಪುರಾಣವನ್ನು ನಮ್ಮ ಪೂಜ್ಯರು ನಿಮ್ಮೆಲ್ಲರಿಗೆ ಉಣಬಡಿಸ್ತಾ ಇದ್ದಾರೆ. ಹೆಚ್ಚು ಸಮಯ ಇರಲಾರದ ಕಾರಣ ಬಹಳ ಸಂಕ್ಷಿಪ್ತ ರೀತಿಯೊಳಗೆ ಪೂಜ್ಯ ನಮ್ಮ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಅಪ್ಪಗಳ ಒಂದು 60ನೇ ವರ್ಷದ ವಿಶೇಷವಾಗಿರ್ತಕ್ಕಂಥ ಷಷ್ಠದ್ವೀಪ ಸಮಾರಂಭ. 60 ಜೀವನದಲ್ಲಿ ಬಹಳ ಮಹತ್ವದ ಘಟ್ಟ. ನಮ್ಮ ಸಿದ್ಧಾಂತವೇ ಶಟಸ್ಥಲ ಸಿದ್ಧಾಂತ. 6 ಅಂಕಿ ಇಷ್ಟೊಂದು ಶ್ರೇಷ್ಠಲ. ಮೊದಲು ನಾವು ಒಂದೊಂದೇ ಚಕ್ರಗಳನ್ನು ಏರ್ತಾ 6ನೇ ಚಕ್ರಕ್ಕೆ ಹೋದೀವಿ ಅಂತಂದ್ರೆ ಶಿವಯೋಗದ ಒಂದು ಹಂತಕ್ಕೆ ಬಂದು ಮುಟ್ಟಿದ್ದೀವಿ ಅಂತ. ಅದಕ್ಕೆ ಈ ಶಟಸ್ಥಲ ಅಂತನ್ನೋದು 6 ಅಂಕಿ ಜೀವನ. ಮನುಷ್ಯನ ಜೀವನದೊಳಗೆ 60ನೇ ವರ್ಷವೂ ಬಹಳ ಮಹತ್ವದ್ದು. ನಮ್ಮ ಪುರಾಣದೊಳಗೆ ಹೇಳ್ತಾರೆ ಪೂಜ್ಯರು, 10ರ ಹಕ್ಕಿ, 20ರ ನಕ್ಕಿ, 30ರ ಮುರುಕ, 40ರ ನಾಚಿಕೆ, 50ರ ಅರುಹು, 60ರ ಮರುಹು ಅಲ್ಲ ಅರಿವಿನ ಬೆಳಕು ಅಂತಲೇ ಹೇಳ್ಬೇಕು 60 ವರ್ಷಕ್ಕೆ. ಹಾಗೆ ನಮ್ಮ ಪೂಜ್ಯರು ಶಟಸ್ಥಲ ನಿಷ್ಣಾತರಾಗಿ ಶಟಸ್ಥಲ ತತ್ವಭರಿತವಾಗಿರ್ತಕ್ಕಂಥ ಲಿಂಗ ಪೂಜೆಯೊಳಗೆ ಷಡಂಗಯುಕ್ತವಾಗಿರ್ತಕ್ಕಂಥ ಷಡ್ಭಾವಗಳಿಂದ ಷಡ್ಲಿಂಗಗಳನ್ನು ಪೂಜಿಸ್ತಕ್ಕಂಥ ಪರಮ ಪೂಜ್ಯರು 60ನೇ ವರ್ಷದೊಳಗೆ ಪಾದಾರ್ಪಣೆ ಮಾಡ್ಯಾರಲ್ಲ, ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಆ ಲಿಂಗ ಪೂಜಾ ಶಕ್ತಿಯಿಂದ ಈ ಖೇಡಗಿ ಮಠ ಇವತ್ತಿಷ್ಟೆಲ್ಲ ಸರ್ವಾಂಗ ಸುಂದರವಾಗಿ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದೆ ಅಂತಂದರೆ ಅದರ ಹಿನ್ನೆಲೆಯಾಗಿ ಪೂಜ್ಯ ಶಿವಬಸವರಾಜೇಂದ್ರ ಅಪ್ಪಗಳವರೊಂದು ಲಿಂಗ ಪೂಜಾ ಶಕ್ತಿ ಇಷ್ಟೆಲ್ಲ ಕಾರ್ಯವನ್ನು ಮಾಡ್ತಾ ಇದೆ ಅಂತನ್ನೋದನ್ನು ನಾವು ಹೇಳ್ಬೋದು. ಅಂಥ ಪರಮ ಪೂಜ್ಯರ ಒಂದು ಷಷ್ಠಬ್ದಿ ಅಂಗವಾಗಿ ಇಂಥ ಪುರಾಣವನ್ನು ಅಸ್ಖಲಿತವಾಣಿಯಿಂದ ಹೇಳ್ತಕ್ಕಂಥ ಪರಮ ಪೂಜ್ಯರಿಗೂ ಹಾಗೂ ಈ 60 ವರ್ಷಗಳ ಸಾರ್ಥಕವಾಗಿರ್ತಕ್ಕಂಥ ಸಮಾಜ ಸೇವೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಭಕ್ತರೆಲ್ಲರನ್ನ ಪ್ರೀತಿಯಿಂದ ಭಕ್ತಾಭಿಮಾನಿಯಾಗಿ ಭಕ್ತರೆಲ್ಲರ ಜೊತೆಗೆ ಆದರ್ಶ ಮಗುವಾಗಿ ಗುರುವಾಗಿ ಜಂಗಮ ಪುಂಗಮನಾಗಿ ಸಮಾಜವನ್ನು ಉದ್ಧರಿಸ್ತಕ್ಕಂಥ ಒಂದೇ ಮಾತನ್ನು ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಹೊನ್ನಿಂಗೆ ಬಂದಾತನಲ್ಲ, ಹೆಣ್ಣಿಂಗೆ ಬಂದಾತನಲ್ಲ, ಮಣ್ಣಿಂಗೆ ಬಂದಾತನಲ್ಲ, ಕೂಡಲ ಸಂಗಮ ದೇವ ಜಂಗಮನಾಗಿ ಭಕ್ತಿ ಪಥವ ತೋರ ಬಂದನಯ್ಯ. ಹಾಗೆ ಬಸವಣ್ಣವ್ರು ಹೇಳಿದ ಹಾಗೆ ನಮ್ಮ ಖೇಡಿಗೆ ಪರಮ ಪೂಜ್ಯರು ಅಂತಂದ್ರೆ ನಾಡಿನ ಎಲ್ಲ ಭಕ್ತರಿಗೆ ಭಕ್ತಿ ಪಥವನ್ನು ಬಿತ್ತರಿಸಲಿಕ್ಕೆ ಬಂದಿರತಕ್ಕಂಥ ಒಬ್ಬ ಸಮರ್ಥ ಯೋಗಿ ಪುಂಗವರು ಅಂತ ಈ ಸಂದರ್ಭದಲ್ಲಿ ಅಂಥ ಪೂಜ್ಯರು 60 ವರ್ಷಗಳ ಈ ಸಾರ್ಥಕ ಸೇವೆ ಸಮಾಜ ಸೇವೆಯನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ಶತಸಂವತ್ಸರದವರೆಗೆ ಪೂಜ್ಯರು ಆರೋಗ್ಯವಾಗಿದ್ದು ಸಮಾಜವನ್ನು ಉದ್ಧರಿಸ್ತಕ್ಕಂಥ ಶಕ್ತಿಯನ್ನು ಆರಾಧ್ಯ ದೇವರು ಜಗದೊಡೆಯ ಪರಮಾತ್ಮ ಹಾಗೂ ಬಸವಾದಿ ಶರಣರು ಆಚಾರ್ಯರು ಅಂಥ ಪೂಜ್ಯರಿಗೆ ಕರುಣಿಸಲಿ. ಅವರ ಕ್ರಿಯಾಶಕ್ತಿ ನಿರಂತರವಾಗಿ ಮುಂದುವರಿಲಿ ಅಂತ ತಿಳ್ಕೊಂಡ ನಾಕ್ಷಾಣ ಮಠದ ವತಿಯಿಂದ ಒಂದು ಗೌರವ ಸಮರ್ಪಣೆಯನ್ನು ಪೂಜ್ಯರಿಗೆ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಖೇಡಗಿ ಪೂಜ್ಯರಿಗೆ ಗೌರವ ಸಮರ್ಪಣೆ ಮಾಡ್ತಾರೆ ಪೂಜ್ಯರು. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಸ್ವಾಮಿಗಳ ಬಾಂಧವ್ಯದ ಅಪರೂಪ ದಕ್ಷಿಣ ನಮ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.